सूत्रार्थ उच्यते समस्तगुणसम्पूर्णं सर्वदोषविवर्जितं लक्ष्मीनारायणं वन्दे भक्ताभीष्टफलप्रदम्। तर्हि उपचार एव न इत्यः सर्वगुणत्वतः राइट ननु भवेदेतत्सर्वं विष्णोरन्नमयादिशब्दवाच्यत्वे तदेव निर्बीजम् इति चेन्न निर्बीजम् सर्वगुणत्वतः चेत् न निर्बीजम् ಹಾಗೆ ಹೇಳಿದ. ಇವೆಲ್ಲ ಏನು ಹೇಳಿದಿರಿ? ಅನ್ನಮಯಾದಿಗಳಲ್ಲೂ ಕೂಡ ಮಯಸ್ಪ್ರತ್ಯಯ ಇದ್ದು ವಿಕಾರಾರ್ಥವನ್ನು ಕೊಡೋದರಿಂದ ಆನಂದಮಯಕ್ಕೆ ಮಾತ್ರ ನೀವು ಪ್ರಾಚುರ್ಯಾರ್ಥವನ್ನು ಹೇಗೆ ಮಾಡಿದಿರಿ ಅಂತ ಕೇಳಿದರೆ, ಇಲ್ಲ, ಎಲ್ಲವೂ ಕೂಡ ಪ್ರಾಯಪಾಠ ವಿರೋಧ ಇಲ್ಲ. ಇಲ್ಲಿ ಎಲ್ಲವೂ ಕೂಡ ಪ್ರಾಚುರ್ಯಾರ್ಥವನ್ನೇ ಹೇಳ್ತಾ ಇದೆ. ಪ್ರಾಚುರ್ಯಕ್ಕೂ ಕೂಡ ಪೂರ್ಣ ಅಂತ ಅರ್ಥನೇ ಹೊರತು ಬರೀ ಹೆಚ್ಚು ಅಂತ ಅರ್ಥ ಅಲ್ಲ, ಅಷ್ಟೆಲ್ಲ ಹೇಳಿದೆ. ಈಗ ನಾನು ಭವೇದೇತತ್ಸರ್ವಂ ವಿಷ್ಣುವರ ಅನ್ನಮಯಾದಿ ಶಬ್ದವಾಚ್ಯತ್ವೇ, ಇದನ್ನು ನಾನು ಒಪ್ಪೋದಿಲ್ಲ ಅಂತ ಹೇಳಿದ. ಅನ್ನಮಯಾದಿ ಶಬ್ದಗಳಿಂದ ವಿಷ್ಣು ವಾಚ್ಯ ಹೇಗಾಗ್ತಾನೆ? ತದೇವ ನಿರ್ಬೀಜಂ. ಬೀಜ ಅಂದ್ರೇನು? ಬೇಸಿಸ್, ಬೀಜ, ಅದು ಬೇಸ್ಲೆಸ್ ಅಂತ ಹೇಳಿ. ನಿರ್ಬೀಜಂ ಅಂದರೆ ಅನ್ನಮಯಾದಿ ಶಬ್ದಗಳಿಂದ ವಿಷ್ಣುವೇ ವಾಚ್ಯನಾಗಿದ್ದಾನೆ ಅನ್ನೋದಕ್ಕೆ ಏನು ಕಾರಣನೇ ಇಲ್ಲ. ಆದ್ದರಿಂದ ಅದನ್ನೇ ನಾವು ಒಪ್ಪೋದಿಲ್ಲ ಅಂತ ಹೇಳಿದರೆ ಅದಕ್ಕೆ ಹೇಳ್ತಾರೆ ಸರಿಯಲ್ಲ. ನಾ ನಿರ್ಬೀಜಂ, ಬೇಸ್ಲೆಸ್ ಅಲ್ಲ. ಬೇಸ್ಲೆಸ್ ಹೇಳಿದಲ್ಲ, ನಿರ್ಬೀಜಂ ಅಂತ ಅವನಂದ. ನಾ ನಿರ್ಬೀಜಂ, ನಿರ್ಬೀಜವಾದುದಲ್ಲ. ಯಾತಕ್ಕೆ? ಸರ್ವಗುಣತ್ವತಃ. ವಿಷ್ಣುವಿನಲ್ಲಿ ಏನಿದೆ? ಸರ್ವಗುಣಪೂರ್ಣತ್ವ ಇರೋದ್ರಿಂದ ಅದು ಸರಿ. ಅದು ಹೇಗೆ ಎಂಬುದನ್ನು ವಿವರಣೆ ಕೊಡ್ತಾರೆ. ಮುಕ್ತಿ ಹೇತು ವೇದನತ್ವ ಮುಕ್ತ ಪ್ರಾಪ್ಯತ್ವ ಜ್ಯೇಷ್ಠತ್ವ ದೇವೋಪಾಸ್ಯತ್ವ ಜಗಜ್ಯೇಷ್ಠಕತ್ವಾದಿ ತತ್ತತ್ ಪ್ರಕರಣಸ್ಥ ಸರ್ವಗುಣತ್ವ. ಅಲ್ಲಿ ಏನು ಬೇಕಾಗಿದೆ? ಮುಕ್ತಿ ಹೇತು ವೇದನತ್ವ ಮುಕ್ತ ಪ್ರಾಪ್ಯತ್ವ ಜ್ಯೇಷ್ಠತ್ವ ದೇವೋಪಾಸ್ಯತ್ವ ಜಗಜ್ಯೇಷ್ಠಕತ್ವಾದಿ ತತ್ತತ್ ಪ್ರಕರಣಸ್ಥ ಸರ್ವಗುಣತ್ವ. ಅನ್ನಮಯಾದಿ ಶಬ್ದಗಳಿಗೆ ಏನು ಅರ್ಥ ಇದೆಯಲ್ಲ, ಆ ಶಬ್ದಗಳಲ್ಲಿರತಕ್ಕಂಥ ಅರ್ಥ ಮುಖ್ಯವಾಗಿ ಯಾರಲ್ಲಿದೆ? ದೇವರಲ್ಲಿದೆ. ಆದ್ದರಿಂದ ಶಬ್ದವಾಚ್ಯತ್ವ ಆತನಿಗಿದೆ ಅಂತ ಹೇಳಿ. ಏನೇನದು? ಮುಕ್ತಿ ಹೇತು ವೇದನತ್ವ. ಮೊದಲನೇದು ಮುಕ್ತಿ ಹೇತು ವೇದನತ್ವ, ಮುಕ್ತಿಗೆ ಕಾರಣವಾಗತಕ್ಕಂತಹ ತಿಳಿಯಲ್ಪಡುವಿಕೆ. ಇವತ್ತು ಕತೆ ಪುಸ್ತಕ ಓದ್ತಾನೆ, ಪಾಸ್ ಆಗೋದಿಲ್ಲ. ಟೆಕ್ಸ್ಟ್ ಬುಕ್ ಓದಿ ಏನಾಗ್ತಾನೋ ಅವನು ಪಾಸ್ ಆಗ್ತಾನೆ. ಟೆಕ್ಸ್ಟ್ ಬುಕ್ಕಿಗೆ ಏನಿದೆ? ಪಾಸು ಮಾಡುವ ಒಂದು ಶಕ್ತಿ ಇದೆ. ಅದೇ ರೀತಿಯೇ ಸಂಸಾರದಿಂದ ದಾಟಿ ಮುಕ್ತನಾಗಬೇಕಾದ್ರೆ ಒಂದು ಜ್ಞಾನ ಬೇಕು ನಮಗೆ. ಜ್ಞಾನ ಯಾರ ಬಗ್ಗೆ ತಿಳ್ಕೊಂಡ್ರೂ ಮುಕ್ತನಾಗ್ತಾ ಇಲ್ಲ. ಇವತ್ತು ಲೋಕದ ಜ್ಞಾನದಿಂದ ನಾವು ಮುಕ್ತರಾಗೋದಾಗಿದ್ರೆ ಇಷ್ಟೊತ್ತಿಗೆ ಏನಾಗಿರ್ಬೇಕಾಗಿತ್ತೆಲ್ಲ ಮುಕ್ತರಾಗಿ ಹೋಗಿರ್ಬೇಕಾಗಿತ್ತು. ಆದರೆ ಒಬ್ಬರು ಹೋಗಿಲ್ಲ ಲೌಕಿಕ ಜ್ಞಾನದವರಾದ್ರಿಂದ ಲೌಕಿಕ ಜ್ಞಾನ ಉಪಯೋಗ ಇಲ್ಲ. ಹಾಗಿದ್ರೆ ರಾಯರಂಥ ದೊಡ್ಡ ದೊಡ್ಡವರು ಇರ್ತಾರೆ, ಅವರೆಲ್ಲ ಏನಾಗಿದ್ದಾರೆ ಇವತ್ತು? ಅಪರೋಕ್ಷೀಕೃತ ಅಧ್ಯಾತ್ಮ ವಿದ್ಯೆ ಅಂಬೋದು ಏನದು? ಮುಕ್ತಿಯ ಸಾಧನ. ಅದನ್ನು ತಿಳ್ಕೋದು. ರಾಯರನ್ನ ವಾದಿರಾಜರ ದೊಡ್ಡ ದೊಡ್ಡ ಜ್ಞಾನಿಗಳನ್ನು ನೋಡಿದಾಗ ಏನು ತತ್ವ ತಿಳಿಯುತ್ತೆ ಅಂದರೆ, ನಮ್ಮಿಂದ ಟೋಟಲ್ ಡಿಫರೆಂಟಾಗಿ ಕಾಣ್ತವ್ರು. ಯಾತಕ್ಕೆ? ದೇವರನ್ನು ಕಂಡವರಾಗಿರ್ತಾರೆ. ಅದರಿಂದ ಮೇಲಿರೋದ್ರಿಂದ ಅಧ್ಯಾತ್ಮ ವಿದ್ಯೆ ಶ್ರೇಷ್ಠ. ಅದು ಮುಕ್ತಿ ಹೇತು ವೇದನತ್ವ, ಮುಕ್ತಿಗೆ ಕಾರಣವಾಗತಕ್ಕಂಥ ತಿಳಿಯಲ್ಪಡುವಿಕೆ ಅನ್ನೋದು ದೇವರಲ್ಲಿದೆ. ಆಮೇಲೆ ಎರಡನೇ ಮುಕ್ತ ಪ್ರಾಪ್ಯತ್ವ, ಮುಕ್ತರಿಂದ ಹೊಂದಲ್ಪಡುವಿಕೆ. ಜ್ಯೇಷ್ಠತ್ವ, ಪ್ರಾಣೋವೈ ಜ್ಯೇಷ್ಠಶ್ಚ ಶ್ರೇಷ್ಠಶ್ಚ, ಶ್ರೇಷ್ಠತ್ವ ಪ್ರಾಣಮಯ ಅಂದರೆ ಜ್ಯೇಷ್ಠ ಅಂತ ಅರ್ಥ, ಶ್ರೇಷ್ಠ. ದೇವೋಪಾಸ್ಯತ್ವ, ದೇವತೆಗಳ ಉಪಾಸಿಸಲ್ಪಡುವಿಕೆ. ದೇವತೆಗಳಿಂದ ಉಪಾಸಿಸಲ್ಪಡುವಿಕೆ. ಮನುಷ್ಯ ಎಷ್ಟು ಮೇಲಿದ್ರೂ ಕೂಡ ದೇವತೆಗಳಿಗೆ ಶರಣಾಗಬೇಕು, ಗೊತ್ತಾಯ್ತಾ? ಆದರೆ ದೇವತೆಗಳು ಶರಣಾಗಬೇಕು ಯಾರಿಗೆ? ದೇವರಿಗೆ. ಸೊ ಹೈಯೆಸ್ಟ್ ಅಂತ ಸರ್ವೋತ್ತಮತ್ವ. ಮುಕ್ತೋಪಾಸ್ಯ ದೇವೋಪಾಸ್ಯತ್ವ ಜಗಚ್ಚೇಷ್ಟಕತ್ವ, ಜಗಚ್ಚೇಷ್ಟಕತ್ವ ಚೇಷ್ಟ ಅನಚೇಷ್ಟಾಯಾಮ್, ಜಗತ್ತನ್ನೇ ಪರಮಾತ್ಮ ಪ್ರವರ್ತನೆ ಮಾಡಿಸ್ತಾ ಇದ್ದಾರೆ. ಒಂದೊಂದು ಕೆಲಸಕ್ಕೆ ಒಬ್ಬೊಬ್ಬರು ಬೇಕಾದರೆ ಪರಮಾತ್ಮ ಹೈಯೆಸ್ಟ್ ಇಂದ ಹಿಡಿದು ಲೋಯೆಸ್ಟ್ವರೆಗೂ ಎಲ್ಲ ಕೆಲಸ ತಾನೇ ಮಾಡಿಸ್ತಾನೆ. ತೇನ ವಿನ ತೃಣಮಪಿ ನ ಚಲತಿ. ಅದು ಸೃಷ್ಟಿಯಾದಿಗಳನ್ನ ತಾನು ಮಾಡ್ತಾರೆ. ಅಂದಮೇಲೆ ಏನಿದೆ? ಉಚ್ಚಾವಚ ಏನ ಸಮಸ್ತ ಜ್ಯೇಷ್ಠ. ವಾಯುದೇವರಿಗೇನೆ ಉಚ್ಚ ಅವಚ, ಶ್ರೇಷ್ಠ ಕಡಿಮೆ, ಆ ಎಲ್ಲ ಕಾರ್ಯಗಳನ್ನು ಮಾಡ್ತಕ್ಕಂಥ ಶಕ್ತಿ ಇದೆ ಅಂತ ಹೇಳಿದ ಮೇಲೆ ಅವರಿಗೂ ಪ್ರೇರಕ ಪರಮಾತ್ಮನಾದ್ದರಿಂದ ಜಗಚ್ಚೇಷ್ಟಕತ್ವಾದಿ ತತ್ತತ್ ಪ್ರಕರಣಸ್ಥ ಸರ್ವಗುಣತ್ವ. ಆಯಾ ಪ್ರಕರಣಗಳಲ್ಲಿ ಯಾವ್ಯಾವ ಗುಣವನ್ನು ಹೇಳಕ್ಕೆ ಹೊರಟಿದ್ದಾರೋ ಆ ಗುಣ ಎಲ್ಲ ಯಾರಲ್ಲಿದೆ? ದೇವರಲ್ಲಿದೆ. ಆದ್ದರಿಂದ ಅನ್ನಮಯಾದಿ ಸಕಲ ಶಬ್ದಗಳಿಂದ ಪರಮಾತ್ಮ ವಾಚ್ಯನಾಗಿದ್ದಾನೆ. ಅಲ್ಲಿ ವಿಕಾರಾರ್ಥ ಅಲ್ಲ, ಪ್ರಾಚುರ್ಯಾರ್ಥನೇ. ಪ್ರಾಚುರ್ಯ ಅಂದರೆ ಬರೀ ಹೆಚ್ಚಲ್ಲ, ಪೂರ್ಣಾರ್ಥನೇ. 3 ಸ್ಟೆಪ್ಸ್ ಅಲ್ಲಿ. ಫಸ್ಟು ವಿಕಾರಾರ್ಥವೋ ಅಲ್ಲ, ಪ್ರಾಚುರ್ಯ ಬರೀ ಹೆಚ್ಚು ಆಗಿದ್ದರೆ ಅದು ಅಲ್ಲ. ಏನದು? ಪೂರ್ಣ. ಅನ್ನಮಯತ್ವನೂ ಪೂರ್ಣ, ಎಲ್ಲವೂ ಪೂರ್ಣತ್ವ ವಾಚಕವಾದ ಶಬ್ದಗಳು. ಯಾವುದಕ್ಕೆ?
ಹೌದು ಹೌದು, ಮುಂದೆ ಪ್ರಾಣ ಜ್ಯೇಷ್ಠಶ್ಚ ಸೂತ್ರನೇ ಇದೆ, ಓಂ ಶ್ರೇಷ್ಠಶ್ಚ ಸೂತ್ರನೇ ಇದೆ. ಸರ್ವೈರುಚ್ಯತೆ ಇತಿ ಉಪಲಕ್ಷಣಂಚೈತತೆ ಬ್ರಹ್ಮಾತ್ಮ ಶಬ್ದಾಭ್ಯಾಂ ಚೈತ್ಯಪಿ ಧ್ಯೇಯಂ. ಇಲ್ಲಿ ಸರ್ವಗುಣತ್ವತಃ ಜೊತೆಗೆ ಇನ್ನೇನಿದೆ, ಬ್ರಹ್ಮಶಬ್ದ ಆತ್ಮಶಬ್ದ ಇವೆ. ಬ್ರಹ್ಮಶಬ್ದ ಆತ್ಮಶಬ್ದ ಬೇರೆಯವರಿಗೆ ಅಪ್ಲಿಕಬಲ್ ಅಲ್ಲ. ಯಾರಿಗದು? ವಿಷ್ಣುವಿಗೆ ಮಾತ್ರ. ಆದ್ರಿಂದಾಗಿನೇ ಆ ಅರ್ಥದಲ್ಲೂ ಕೂಡ ಈ 5 ಕೋಶಗಳಿಗೂ ಅರ್ಥ ಏನು? ಮುಖ್ಯವಾಗಿ ನಾರಾಯಣನೇ ಅಂತ ಅರ್ಥ. ಈ ಒಂದೊಂದು ಅನೇಕ ರೀತಿಯಲ್ಲಿ ಕನ್ಫರ್ಮ್ ಮಾಡ್ತಾ ಹೋಗ್ತಾರೆ. ಮಯಟಃ ಸ್ವಾಮಿ, ನಿಯಾಮಕ, ಸರ್ವತ್ರ ವ್ಯಾಪ್ತ, ಅನೇಕ ಅರ್ಥ. ಅದಕ್ಕೆ ಆತ್ಮೈತಿ ಉಪಗಚ್ಚಂತಿ ಗ್ರಾಹಯಂತಿ ಚ. ದೇವರನ್ನು ಸ್ವಾಮಿ ಅಂತ ಯಾವಾಗಲೂ ಉಪಾಸನೆ ಮಾಡಬೇಕು. ಏನ ಮುಕ್ತ ಪ್ರಾಪ್ಯತ್ವ, ಮುಕ್ತಿ ಹೇತು ವೇದನತ್ವ, ಮುಕ್ತ ಪ್ರಾಪ್ಯತ್ವ ಎರಡಿದೆ. ಮುಕ್ತರಿಂದ ಹೊಂದಲ್ಪಡುವಿಕೆ ಅಂತ ಹೇಳಿದ್ರಿಂದ ಭೇದ ಬಂತು. ಮುಕ್ತರಿಂದ ಬೆಂಗಳೂರು ಬಸ್ಸಿನಿಂದ ಹೊಂದಲ್ಪಡುತ್ತೆ ಅಂದರೆ ಬಸ್ಸಿಗೂ ಬೆಂಗಳೂರಿಗೆ ಏನು ಸಂಬಂಧ? ಭೇದ. ಆದ್ದರಿಂದ ಭೇದ ಇದೆ ಅಂತ ಅರ್ಥ. ಇದು ಕಾನೂನು ನಂಬೋದಿಲ್ಲ. ಏನ್ ಮಾಡ್ತೀರ ಈಗ ನೀವು? ಐ ಡೋಂಟ್ ಬಿಲೀವ್ ಇನ್ ಲಾ ಅಂತ, ಲಾ ಅಂಡ್ ಆರ್ಡರ್ ಏನಂತಾರೆ ಅದಕ್ಕೆ? ಒದ್ದೊಳಗೆ ಹಾಕ್ತಾರೆ. ಅದಕ್ಕೆ ಕಾನೂನು ನೀನು ಯಾರು ಕೇಳೋದಕ್ಕೆ? ಅದಕ್ಕೆ ಗೊತ್ತಾಯ್ತಾ? ಜಗತ್ತಿನೊಳಗೆ ದಾರಿಯಲ್ಲಿ ಹೋಗ್ತಿರ್ತಾರೆ, ಆ ಕಡೆ ಏನಂತ ತಿಳ್ಕೊಂಡಿದ್ದೇವೆ, ಸರಿ ಹೋಗು ಅಂತ ಹೇಳ್ತಾರ. ದಾರಿಯಲ್ಲಿ ಸುಮ್ಮನೆ ಉಚ್ಚಾಪಟ್ಟಿ, ಮನೇಲಿ ಉಚ್ಚಾಪಟ್ಟಿ ಇರ್ಬೋದು, ದಾರಿಯಲ್ಲಿ ಉಚ್ಚಾಪಟ್ಟಿ ಇರಾಗಿಲ್ಲ. ಮನೇಲಿ ಹೇಳೋರೆಲ್ಲ ಕೇಳಿರಲಾಗಿತ್ತು, ದಾರಿಯಲ್ಲಿ ಹೇಳೋದು ಇನ್ನೊಬ್ರು ಕೇಳ್ತಾನೆ, ಯಾಕೆ ಈ ಕಡೆ ಹೋಗು ಅಂತ ಹೇಳ್ತಾರೆ. ಎಲ್ಲರೂ ಪೊಲೀಸ್ ಬರ್ತಾರೆ, ಏನು ಅಪ್ ಅಂಡ್ ರೋಡ್ ಅಂತ ಕೇಳ್ತಾರೆ. ಅರ್ಥ ಆಯ್ತಾ? ರೂಲ್ಸ್ ಫಾಲೋ ಮಾಡು ಅಂತ ಹೇಳ್ತಾರೆ. ಫಾಲೋ ಮಾಡೋದಿಲ್ಲ ಅಂದ್ರೆ ಅದೊಂದು ಅಪರಾಧ. ರೂಲ್ಸ್ ಫಾಲೋ ಮಾಡಲಿಲ್ಲ ಅಪರಾಧ, ಫಾಲೋ ಮಾಡೋದಿಲ್ಲ ಅಂತ ಹೇಳಿದ ಇನ್ನೊಂದು ದೊಡ್ಡ ಅಪರಾಧ. ಅಂದರೆ ಸುಮ್ಮನೆ ತಪ್ಪು ಏನೋ ಗೊತ್ತಿಲ್ಲದೆ ಮಾಡಿದ ಅಂತಲ್ಲ, ಗೊತ್ತಿದ್ದೇ ಮಾಡಿದ್ದಾನೆ ಅಂತ ಆಗುತ್ತೆ. ಅವ ಶಿಕ್ಷೆ ಏನಾಗುತ್ತೆ? ಆಗೋದು ಹೆಚ್ಚಾಗುತ್ತೆ. ಆ ದೃಷ್ಟಿಯಿಂದ ದೇವ್ರನ್ನ ಒಪ್ಪೋದಿಲ್ಲ ಅನ್ನೋದು, ಕಾನೂನು ಒಪ್ಪೋದಿಲ್ಲ ಅನ್ನೋದಕ್ಕಿಂತ ದೊಡ್ಡ ಅಪರಾಧ. ಆಯಾ ಕಾಂಟೆಕ್ಸ್ಟ್ ಹತ್ರ, ಆಯಾ ಕಾಂಟೆಕ್ಸ್ಟ್ಗಳ ವಿಷಯ ಬಂದಿರೋದ್ರಿಂದ ಆ ವಿಷಯ ಬೇಕಾಗಿದೆ. ಮಯಕ ಹೌದು ಹೌದು, ಬೇರೆಯವ್ರ ತೊಂದರೆ ಇವನಿಗೂ ತೊಂದರೆ ಆಗ್ತದೆ. ಬೇರೆಯವ್ರಿಗೆಲ್ಲ ಇವನ್ನೇ ಹೊಡಿತಾರೆ. ಯಾರೋ ಬಂದು ಸಿಗ್ನಲ್ ಕೊಟ್ಟಿಲ್ಲ, ಹೋದ ಇದು ಫಾಸ್ಟ್ ತೋರಿಸಿರ್ತಾರೆ ಟಿವಿ ಒಳಗೆ. ಇಲ್ಲದ ಎಲ್ಲೋ ಹೋಗ್ಬಿಡ್ತಾವ. ನಾವು ಫಾಸ್ಟಾಗಿ ಬರ್ತಾ ಅವರು ಫಾಸ್ಟಾಗಿ ಬರ್ತಾರೆ, ಬಟ್ ಎಲ್ಲೆಲ್ಲೋ ಹೋಗ್ಬಿಟ್ಟಿರ್ತಾರೆ. ಅಂದ್ರೆ ಅವ್ರಿಗೂ ತೊಂದರೆ ಇವರಿಗೂ ತೊಂದರೆ ಆಗಲಿಲ್ಲ. ಈಗ ಕಾನೂನು ಇರೋದು ಯಾರಿಗೆ? ಇಟ್ ಇಸ್ ಫಾರ್ ಆಲ್. ಸೊ ಧರ್ಮ ಇಟ್ ಇಸ್ ಫಾರ್ ಆಲ್. ಧರ್ಮ ಅವರು ಸ್ಪಿರಿಚುವಲ್ ಲಾ, ಇದು ಸೋಷಿಯಲ್ ಲಾ ಅಷ್ಟೇ. ಸೋಷಿಯಲ್ ಲಾ ಉಲ್ಲೇಖನ ಮಾಡಿದ್ದೇವೆ, ನಾವು ಉಲ್ಲಂಘನೆ ಮಾಡಿಬಿಟ್ರೆ ಸೊಸೈಟಿಯಲ್ಲಿ ಇರ್ಲಿಕ್ಕಾಗೋದಿಲ್ಲ. ಸ್ಪಿರಿಚುವಲ್ ಲಾ ಉಲ್ಲೇಖ ಮಾಡಿಬಿಟ್ರೆ ನಾವು ಅಧ್ಯಾತ್ಮದ ಅಧ್ಯಯನ ಹಾಳಾಗಬೇಕು. ಆದ್ದರಿಂದ ಫಾಲೋ ಮಾಡಲೇಬೇಕು. ವೆರಿ ಸಿಂಪಲ್. ಶಾಸ್ತ್ರ ಹೇಳೋದು ಏನು ಕಷ್ಟ ಅಲ್ಲ, ಯಾರಿಗೂ ಅರ್ಥ ಆಗ್ತದೆ. ಬಟ್ ಏನಾಗಿದೆ, ತೊಡಕು ಮಾಡಿ ಏನಾಗ್ಬಿಟ್ಟಿದೆ ಅಂದರೆ ಸುಮ್ಮನೆ ಬಜಿತೇವೆ. ದಿನವಾರ ಬಿಚ್ಚ ಸುಲಭ, ಸ್ವಲ್ಪ ಹೆಚ್ಚು ಕಡೆ ಅರ್ಧ ಬಿಡುತ್ತವೆ. ಸರಿಯಾಗಿ ಬಿಚ್ಚಿಬಿಟ್ಟು ನೀಟಾಗಿ ಬಿಚ್ಚಬಹುದು. ಯಜ್ಞೋಪವೀತನ ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಅದು ಒಂದೇ ಯಜ್ಞೋಪವೀತ ಬೇರೆ ಆಮೇಲೆ ಸಂಧಾನ ಕೊಡಬೇಕಾಗಿತ್ತು. ಭಾರಿ ಹುಷಾರ ಮಾಡೋದು. ಒಂದು ಯಜ್ಞೋಪವೀತ ಬಿಡಿಸ ಹುಷಾರಾಗಿರ್ತೀರಿ, ಒಂದು ಜನ್ಮ ಎಷ್ಟು ಹುಷಾರಾಗಿರ್ಬೇಕು. ಬ್ರಾಹ್ಮಣ ಸಾಮಾನ್ಯ ಬರುತ್ತಾ ಇದು? ಒಂದು ಯಜ್ಞೋಪವೀತ ಅರ್ಧೋರು ಇನ್ನೊಂದು ತರಬೇಕು. ಅಂಗಡಿಗೆ ಏನು ಭಾಳ ಜೋರ ಇಲ್ಲದೆ ಇರ್ಬೋದು, ಅಥವಾ ಬೇಲಿಗಿಲಿದೆ ಮತ್ತೆ ಸ್ನಾನ ಮಾಡಬೇಕಾಗುತ್ತೆ ತಗೊಂಡ್ರೆ. ಅಂತ ಹೊತ್ತಲ್ಲಿ ಕೇರ್ಫುಲ್ ಆಗಿರ್ತಾನೆ ಪುರುಷ. ನಮ್ಮ ಕೈಲಿದೆ ಬರೆ ಪಕ್ಷ ಸಮ್ ಎಕ್ಸ್ಟೆಂಟ್, ಜನೋತ್ರ ನಮ್ಮ ಕೈಲಿ ಇಲ್ಲೇ ಇಲ್ಲ. ಅದರಿಂದಾಗಿ ಏನು ಮಾಡಿಕೊಡೋದು? ಅರ್ಥ ಮಾಡಲೇ ಕೊಡೋದು ಅಂತ ಅರ್ಥ ಆಗುತ್ತೆ. ಮಯಟಃ ತಾದಾತ್ಮ್ಯಾರ್ಥತ್ವೇ ಅಪಿ ಉಪಪತ್ತೇಹೇ ನ ಪೂರ್ಣತ್ವರೂಪ ಪ್ರಾಚುರ್ಯಾರ್ಥತ್ವ ಬೀಜವದಿತ್ಯಪಿ ಪ್ರಯುಕ್ತಂ. ಆಕಾಶ ಆನಂದೋ ನ ಸ್ಯಾತ್ ಕೋ ಹ್ಯೇವಾನ್ಯಾತ್ಕ ಪ್ರಾಣ್ಯಾದಿತ್ಯುಕ್ತ ಪೂರ್ಣಾನಂದತ್ವ ಸಾಧಕ ಸರ್ವಚೇಷ್ಟಕತ್ವ ಗುಣವತ್ವಾದಿತಿ. ಏತೇನ ತದ್ದೇತೋಪದೇಶಾತ್ ಮಂತ್ರವರ್ಣಿಕಮೇವ ಚ ಗೀಯತೆ ಅಸ್ಮಿನ್ನಶ್ಯ ಚ ತದ್ಯೋಗಂ ಶಾಸ್ತೀತಿ ಸೂತ್ರತ್ರಯಾರ್ಥೋ ದರ್ಶಿತಃ. 3 ಸೂತ್ರಗಳು ಅಲ್ಲಿ ಬಂದಿವೆ, ಅದಿಷ್ಟು ಬಂತು. ಇನ್ನೊಂದು ಸ್ವಾರಸ್ಯ ಇದೆ. ಮಯಟಃ ತಾದಾತ್ಮ್ಯಾರ್ಥೇ ಅಪಿ ಅರ್ಥತ್ವೇ ಉಪತ್ತೇಹೇ ನ ಪೂರ್ಣತ್ವರೂಪ ಪ್ರಾಚುರ್ಯಾರ್ಥತ್ವ ಬೀಜವದಿತ್ಯಪಿ ಪ್ರಯುಕ್ತಂ. ಅದಕ್ಕೆ ಹೇಳ್ತಾರೆ ಮಯಟ್ಟಿಗೆ ಇಷ್ಟೊತ್ತು ಏನು ಮಾಡಿದ್ರೆ ಪ್ರಾಚುರ್ಯಾರ್ಥ ಹೇಳಿದ್ವಿ, ತಾದಾತ್ಮ್ಯಾರ್ಥನೇ ಹೇಳೋಣ. ದೇವರಿಗೂ ಆನಂದಕ್ಕೆ ಏನು ಸಂಬಂಧ? ಅಭೇದ. ಸೊ ಆ ಅರ್ಥದಲ್ಲೂ ಸರಿಯಾಗೇ ಇದೆ. ವಿಕಾರಾರ್ಥ ಬರೋಕ್ಕೆ ಸಾಧ್ಯ ಇಲ್ಲ. ವಿಕಾರಾರ್ಥ ಎಂಬುದು ದೇವರ ಮಹಿಮೆನ ಕೆಡಿಸಿಬಿಡುತ್ತೆ. ಅದು ಹೇಳ್ಬಾರ್ದು. ತಾದಾತ್ಮ್ಯಾರ್ಥನೂ ಕೊಡುತ್ತೆ, ಪ್ರಾಚುರ್ಯಾರ್ಥನೂ ಕೊಡುತ್ತೆ. ಅದರಿಂದಾಗಿನೇ ಅದು ಸರಿದೆ. ಅದು ನಿರ್ಬೀಜ ಅಂತ ಹೇಳೋಕೆ ಬರಲಿಲ್ಲ. ಆಕಾಶ ಆನಂದೋ ನ ಸ್ಯಾತ್ ಮುಂದೆ ಹೇಳ್ತಾರೆ. ಆಕಾಶವೇ ಆನಂದ, ದೇವರೇ ಆನಂದ ಅಂತ ಹೇಳಬೇಕಾದ್ರೆ ದೇವರಿಗೂ ಗುಣಗಳಿಗೆ ಏನು ಹೇಳಿದ್ದಾರಲ್ಲಿ? ಅಭೇದ ಹೇಳ್ಬಿಟ್ಟಿದ್ದಾರೆ. ಅದಕ್ಕೇನೆ ಅದು ಸರಿ, ತಾದಾತ್ಮ್ಯಾರ್ಥ ಸರಿಯಾಗ. ನಶ್ಯಾತ್ ಕೋ ಹ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್. ಮುಂದೆ
ಇವೆಲ್ಲ ಸೂತ್ರ, ಇದು ಶ್ರುತಿ, ಇದು ಶ್ರುತಿ. ಇತಿ ಉಕ್ತ ಪೂರ್ಣಾನಂದತ್ವ ಸಾಧಕ ಸರ್ವಚೇಷ್ಟಕತ್ವ ಗುಣವತ್ವಾದಿತಿ. ಪೂರ್ಣಾನಂದತ್ವ ಸಾಧಕ ಸರ್ವಚೇಷ್ಟಕತ್ವ ಗುಣವತ್ವಾದಿತಿ. ಪರಮಾತ್ಮ ಸರ್ವಚೇಷ್ಟಕ. ಸರ್ವಚೇಷ್ಟಕ ಅಂದ್ರೇನೋ ಉತ್ಪತ್ತಿ ಸ್ಥಿತಿ ಸಂಹಾರ ಎಲ್ಲವನ್ನೂ ಮಾಡಿ ಹಾಕಿಬಿಡ್ತಾನೆ. ಅದಕ್ಕೇನು ಕಾರಣ ಅಂದರೆ ಪೂರ್ಣಾನಂದ ಆಗಿರೋದೇ ಕಾರಣ. ಪೂರ್ಣಾನಂದನಾಗಿರುವವನು ಪೂರ್ಣ ಕೆಲಸಗಳನ್ನು ಮಾಡ್ತಾನೆ. ಅರ್ಥ ಆಯ್ತಾ? ಸರಿಯಾಗಿ ಅರ್ಥ ಮಾಡ್ಕೋಬೇಕು. ದೇವರ ಆನಂದ ಪೂರ್ಣ ಅಂಬೋದಕ್ಕೊಂದು ಒಳ್ಳೆಯ ಕಾರಣ ಇದೆ. ಏನು ಒಳ್ಳೆಯ ಕಾರಣ ಅಂದರೆ ಪರಮಾತ್ಮ ಎಲ್ಲ ಕೆಲಸಗಳನ್ನು ಮಾಡ್ತಾನೆ ಅಂತ ಹೇಳಿದರೆ ಪೂರ್ಣ ಆನಂದ ಅವನಿಗಿದೆ ಅಂತ ಅರ್ಥ. ಸ್ವಲ್ಪ ಇನ್ನೂ ಅಪ್ಲೈ ಮಾಡ್ಕೋಬೇಕಲ್ಲ. ಯಾವುದೋ ಪ್ರೋಗ್ರಾಮ್ ಹಾಕಿದ್ರು ಮನೆಯಲ್ಲಿ, ಯಾರೋ ಬಂದರು, ಎಲ್ಲ ಜನ ಬಂದರು, ಪಾಪ ಪ್ರೋಗ್ರಾಮ್ ಕ್ಯಾನ್ಸಲ್ ಅಂದ್ಬಿಟ್ಟು. ಅದಕ್ಕೆ ಸಮ್ ಅನ್ವಾಂಟೆಡ್ ಥಿಂಗ್ ಇಸ್ ಹ್ಯಾಪೆಂಡ್ ಇನ್ ದಿ ಹೌಸ್. ಗೊತ್ತಾಯ್ತು, ಪೂರ್ಣ ಎಲ್ಲೇನೋ ಬಂದು ಹೋಗ್ಬಿಟ್ಟಿದೆ, ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ. ಯಾಕೆ? ಅವನಿಗೆ ಕಾರ್ಯ ಮಾಡಾಗಿಲ್ಲ. ಯಾಕೆ? ಅದು ಒಂದು ರೀತಿಯಲ್ಲಿ ಬೇರೆ ಕೆಲಸ ಇನ್ವಾಲ್ವ್ ಆಗಿದ್ದರಿಂದ ದುಃಖ ಬಂತು. ಇದು ಸೂತಕಾದಿಗಳು ಬಂದಾಗಲಂತ ಏನಿದೆ? ದುಃಖ ಇದೆ. ಆದ್ದರಿಂದ ತಮಾಷೆ ಅಂದರೆ ಯಾರು ಭಿಕ್ಷದವ್ರು ಬರ್ತಾರೆ ಸೂತಕದ ಮನೆ ಅಂತ ತಿಳ್ಕೊಂಬೋಣ. ಅವ್ರು ಸೂತಕ ತಕ್ಷಣ ಹೋಗಿ ಕೇಳೋದಕ್ಕೆ ಹೋಗೋದಿಲ್ಲ ಅವರು. ಯಾಕೆ? ಇದು ಕೇಳೋ ಹೊತ್ತಲ್ಲ, ಅವ್ರು ಕೊಡೋದು ಅಲ್ಲ. ಯಾಕೆ? ದುಃಖದಲ್ಲಿದ್ದಾರೆ ಪಾಪ. ದುಃಖದಲ್ಲಿದ್ದವನು ಏನೂ ಮಾಡೋದಿಲ್ಲ. ಅದು ಸಂಧ್ಯೆ ಆಗಲಿ ಕೂಡ ಅರ್ಥಕ್ಕೆ ಮಾಡಿಬಿಟ್ರು, ಜಾಸ್ತಿ ಮಾಡೋಕ್ಕಾಗೋದಿಲ್ಲ. ಅದು ಉಳಿದ ಕೆಲಸಗಳೆಲ್ಲ ಸ್ಟಾಪ್ ಮಾಡಿಬಿಟ್ಟೆ. ಅದು ದುಃಖದಲ್ಲಿರೋದ್ರಿಂದ ಏನು ಮಾಡ್ತಾರೆ? ಲೀವ್ ಕೊಡೋದು ಯಾತಕ್ಕೋಸ್ಕರ? ಮನೆ ದುಃಖ ಬಿಟ್ಬಿಡ್ತಾನೆ. ಆದರೆ ಆನಂದ ಇದ್ದಾಗ ಏನು ಮಾಡ್ತಾನೆ ಗೊತ್ತ? ಅವನು ಸಮಾರಂಭ ಶುರು ಮಾಡ್ತಾನೆ. ಮಗು ಹುಟ್ಟಿದ ಸಮಾರಂಭ, ನಾಮಕರಣ ಸಮಾರಂಭ, ಮದುವೆ ಭಾರಿ ಸಮಾರಂಭ. ಯಾತಕ್ಕೆ? ಖುಷಿಯಾಗಿದೆ ಅವರಿಗೆ. ಅಲ್ಲಿ ಏನಿದೆ ಹಿಂದೆಯಲ್ಲಿ ಖುಷಿ ಇದ್ದಾಗೆಲ್ಲ ಏನು ಮಾಡ್ತಾನೆ ಅವನು? ದೊಡ್ಡ ದೊಡ್ಡ ಕಾರ್ಯಕ್ರಮ ಮಾಡ್ತಾನೆ. ದೇವರಿಗೆ ಎಷ್ಟು ಖುಷಿ ಅಂದರೆ ಜಗತ್ ಸೃಷ್ಟಿಯಾದಿಗಳನ್ನೇ ಮಾಡಿ ಹಾಕ್ಬಿಡ್ತಾರೆ ಅಂತ ಹೇಳ್ತಾರೆ. ಅರ್ಥ ಆಯ್ತಾ? ದೇವರ ಆನಂದ ಪೂರ್ಣದಕ್ಕೆ ಒಳ್ಳೆ ಸಾಕ್ಷಿ. ದುಃಖ ಇದ್ದವನು ಏನು ಮಾಡ್ತಾನೆ? ಡಲ್ಲ ಕೂತು ಬಿಡ್ತಾನೆ, ಎದ್ದು ಕೂಡ ಹೇಳೋದಿಲ್ಲ. ಸುಮ್ಮನೆ ಕೂತಿರ್ತಾನೆ. ಸುಮ್ಮನೆ ಇಟ್ಟು ತಿನ್ನಕ್ಕೆ ಬರೋದಿಲ್ಲ, ಒತ್ತಾಯ ಮಾಡಿ ಸುಮ್ಮನೆ ಅಳ್ಳಾಡೋದಲ್ಲಿ ಹಾಕೋತಿರ್ತಾರೆ, ನಿಷ್ಕ್ರಿಯ. ತುಂಬ ದುಃಖ ಹೇಗಿರ್ತಾರೆ ಅವರು? ಅಳ್ಳಕ್ಕೂ ಬರೋದಿಲ್ಲ ಅವ್ರಿಗೆ, ಹಾಕಿ ಕೂತ್ಬಿಡ್ತಾರೆ. ಅವ್ರು ಅಳು ಬರೋದವ್ರು ಸತ್ತು ಹೋಗ್ಬಿಡ್ತಾರೆ. ಹೇಗಾದ್ರು ಅಳಿಸ್ಬೇಕು ಅವ್ರಿಗೆ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರ ಮಟ್ಟಿಗೆ ಅವ್ನು ಇನ್ಯಾಕ್ಟಿವ್ ಆಗ್ತಾನೆ. ದುಃಖ ಬಂದಾಗ ಇನ್ಯಾಕ್ಟಿವ್ ಆಗ್ತಾನೆ. ಪರಮಾತ್ಮ ಎಷ್ಟೋ ಪೂರ್ಣ ಚೇಷ್ಟಕ, ಪೂರ್ಣ ಆಕ್ಟಿವ್ ಆಗಿರೋದ್ರಿಂದ ಏನಿದೆ ಅವನಲ್ಲಿ? ಪೂರ್ಣಾನಂದ ಇದೆ. ಒಂದು ಕಾರ್ಯಕ್ರಮ ಕೂಡ ಸಾಮಾನ್ಯವಾಗಿ ಕ್ಲಾಸಿಗೆ ಫಸ್ಟ್ ಬಂದರೆ ಕ್ಲಾಸ್ ಅವ್ರಿಗೆ ಮಾತ್ರ ಟ್ರೀಟ್ ಮಾಡ್ತಾರೆ, ಬೇರೆ ಕೊಡೋದಿಲ್ಲ. ಕಾಲೇಜಿಗೆ ಫಸ್ಟ್ ಬಂದರೆ ಕಾಲೇಜಿಗೆ ಮಾಡ್ತಾರೆ, ಸ್ಟೇಟಿಗೆ ಫಸ್ಟ್ ಬಂದರೆ ಸ್ಟೇಟಿಗೆ. ಅದು ಹೇಗೆ ಹೆಚ್ಚಾಗ್ತಾ ಹೋಗ್ತಾನೋ ಅವನ ಆನಂದದ ವ್ಯಾಪ್ತಿ ಅಲ್ಲಿಗೆಲ್ಲ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ದೇವರ ಆನಂದ ಎಷ್ಟಿದೆ ಅಂದರೆ ಅನಂತ ಕಾಲದವರೆಗೂ ಒಬ್ಬನೇ ಎಲ್ಲ ಕೆಲಸ ಮಾಡ್ತಾನೆ. ಎಷ್ಟು ಆನಂದ ಇರಬೇಕು ದೇವರು. ದುಃಖಪಟ್ಟಾರು ಒಳ್ಳೆ ಕೆಲಸ ಮಾಡ್ತಾರಾ? ಫೇಲ್ ಆಗಿದ್ದೇನೆ ಅಂತ ಕಾರ್ಯಕ್ರಮ ಯಾರು ನೋಡಿದ್ದೇನೆ? ಯಾರು ಕೂಡ ಫೇಲ್ ಆಗಿದ್ದಾರೆ, ದೊಡ್ಡ ಕಾರ್ಯಕ್ರಮ, ಉತ್ಸವ ಆಚರಣೆ, ದುರ್ಯೋಧನ ಮಾಡಿ ಜೂತ ಕೆತ್ತ ಮಾಡಿದೆಲ್ಲ ಆಗೋರು. ಸ್ಮಗಲ್ ಮಾಡಿ ಅವರ ಆಚರಣೆ ಮಾಡೋಗಿಲ್ಲ. ಸ್ಮಗಲ್ ಒಳ್ಳೆ ಸ್ಮಗಲ್ ಮಾಡಿದ್ದೆ ಅಂತ ಬಂದು ಸರ್ಕಾರ ಇಟ್ಕೊಂಡೇ ಬಿಡುತ್ತೆ. ಆಮೇಲೆ ಸ್ಮಗಲ್ ಮಾಡಿ ಹೇಳಾಗಿಲ್ಲ. ಬೇರೆಯವ್ರ ಬಿಸ್ನೆಸ್ ತಪ್ಪಾಗಿ ತೋರಿಸ್ಬೇಕು ಅವ್ರು. ಕೊನೆ ಪಕ್ಷ ಕೆಟ್ಟ ಕೆಲಸ ಮಾಡಿನೂ ಆನಂದ ಪಡಾಗಿಲ್ಲ. ಆದ್ದರಿಂದ ಒಳ್ಳೆ ಕೆಲಸ ಮಾಡಬೇಕು, ಪೂರ್ಣ ಇರಬೇಕು, ಯಾವಾಗಲೂ ಮಾಡಬೇಕು, ಇನ್ನೊಬ್ಬರ ಡಿಪೆಂಡೆನ್ಸ್ ಇರಬಾರ್ದು. ಗೊತ್ತಾಯ್ತಾ? ಆ ದೇವರ ಒಂದು ಜಗತ್ಸೃಷ್ಟಿಯಾದಿ ಕರ್ತೃತ್ವ ಯಾತಕ್ಕೆ ಹೇಳ್ತಾರೆ ಅಂದರೆ ಅವನ ಮಹಿಮೆ ಒಂದು ಕಡೆಗೆ, ಅವನು ಪೂರ್ಣಾನಂದತ್ವ ರೂಪ ಹಿರಿಮೆ, ಪೂರ್ಣಾನಂದತ್ವ ರೂಪ ಹಿರಿಮೆ ಇದೆ. ಸಮಾರಂಭದಲ್ಲಿ ಏನು ಮಾಡಿಬಿಟ್ಟ? ಭಾರಿ ಕಾಣಿಕೆ ಕೊಡ್ತಾ ಇದ್ದಾನೆ. ಭಾರಿ ಕಾಣಿಕೆ, ಊಟ ಅಲ್ಲದೇನೆ ಸಿಕ್ಕಾಪಟ್ಟಿ ಕಾಣಿಕೆ ಕೊಡ್ತಾ ಇದ್ದಾನೆ, ದಿವಸವನ್ನು ಕೊಡ್ತಾ ಇದ್ದಾನೆ. ಭಾರಿ ಖುಷಿಯಾಗಿದೆ ಅಂತ ಅರ್ಥ. ತಿಳಿತಿಲ್ಲ? ಏನು ಉಳಿದವ್ರು ಯೋಚನೆ ಮಾಡೋಕ್ಕೂ ಸಾಧ್ಯ ಇಲ್ಲ. ದೇವರು ಆ ರೀತಿ ಬ್ರಹ್ಮಾದಿ ಪದವಿ ಕೊಡ್ತಿದ್ದಾನೆ ಇವರಿಗೆಲ್ಲ ಅಂತ ಕೇಳಿದರೆ ಸಾಮಾನ್ಯನ ಅದು? ಅದು ದೇವರು ಏನಂತ ಆಯ್ತು? ಅದರಿಂದ ಯದೇಶ ಆಕಾಶ ಆನಂದೋ ನಶ್ಯ. ಆಕಾಶ ಸ್ಥಲಿಂಗ. ಆಕಾಶ ಅಂದರೆ ಯಾರು? ಪರಮಾತ್ಮ. ಅವನು ಎಷ್ಟು ಆನಂದಪೂರ್ಣ ಅಂದರೆ ಜಗತ್ ಸೃಷ್ಟಿಯಾದಿಗಳನ್ನ ಧಾತಾ ಯಥಾಪೂರ್ವಮ ಕಲ್ಪಯುತ್ತೆ. ಎವ್ರಿ ಸೆಕೆಂಡ್, ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಅಂದರೆ ಎಷ್ಟಿರಬೇಕು. ಬಟ್ ತುಂಬ ಸಂತೋಷಪಟ್ಟಾಗ ಏನು ಮಾಡ್ತಾರೆ? ಕೈಕೇಯಿ ಅಂತವಳು ಕೂಡ ಮಂಥರೆ ಬಂದು ಹೇಳಿದ್ಲು, ನಾಳೆ ಇದು ಅಂತ ಹೇಳಿದ ತಕ್ಷಣ ಏನು ಮಾಡಿದ್ರು? ರಾಮ ಪಟ್ಟಾಭಿಷೇಕ ಅಂದ ತಕ್ಷಣ ಹಾರ ಕಿಂಚಿತ್ ಆಭರಣ ಅಂತದು ಕೊಟ್ಬಿಟ್ಟು ತಗೋ, ಬಂಗಾರದ್ದು. ಅವರು ರಾಜವಂತಂದವ್ರು. ಯಾಕೆ ಸಂತೋಷದ ವಾರ್ತೆ ಹೇಳಿದ್ದೀನಿ ನೀನೀಗ, ನೀನು ದುಃಖ ಆಗಿರ್ಬೋದು, ನನಗೆ ಸಂತೋಷ ಆಗಿದೆ ಅಂತ ಹೇಳಿದ್ರೆ ಮಂಥರಿ ದುಃಖ ಆಗಿಬಿಟ್ಟಿದೆ ಪಾಪ. ಅದು ನನಗೆ ಸಂತೋಷ ಆಗಿದೆ ಈಗ. ಅರ್ಥಾಳದಲ್ಲಿ ಪೋಸ್ಟ್ ಮ್ಯಾನ್ಗೆ ತುಂಬ ಎಮ್ಮೋ ಕೊಟ್ಬಿಟ್ಟು ದುಡ್ಡು ಕೊಟ್ಟು ಕಳಿಸ್ಬಿಡ್ತಾರೆ. ಜಾಸ್ತಿ ಎಮ್ಮೋ ಕೊಟ್ಟರೆ ಅದಕ್ಕೆ ಪ್ರಾಂತ ಕೊಟ್ಟ ಒಳ್ಳೆ ಅರ್ಜೆಂಟ್ ಇದ್ದ ಕಾಲ ಕೊಟ್ಟರು ಭಾರಿ ಖುಷಿ ಆಗ್ಬಿಡುತ್ತೆ. ಅವನ್ನೇನು ಇವತ್ತೇ ದುಡ್ಡು ಪಾಪ ಅದು ಕಳಿಸಿರೋದು. ಹಾಗೆ ಆಗಿರೋದು ಅಂದರೆ ಮನುಷ್ಯನ ಸ್ವಭಾವ. ಚಿಕ್ಕ ಮಕ್ಕಳು ಕೂಡ ಸಂತೋಷ ಆಗ್ಬಿಟ್ಟಾಗ ಏನು ಮಾಡ್ತಾರೆ? ಅವರು ಕರೆದೇನೋ ತಗೋತ ಅವರೇ ಕೊಳ್ಳಕ್ಕೆ ಟ್ರೈ ಮಾಡ್ತಾರೆ. ಅದು ಮನುಷ್ಯನ ಸೈಕಾಲಜಿ. ಭಾರಿ ಆನಂದವಾದಾಗ ಕೊಡಬೇಕು ಅನಿಸುತ್ತೆ. ಅರ್ಥ ಆಯ್ತಾ? ದೇವರು ಯಾತಕ್ಕೆ ಎಲ್ಲರಿಗೂ ಕೊಡ್ತಾರೆ? ಭಾರಿ ಆನಂದಪೂರ್ಣ, ಅದಕ್ಕೆ ಕೊಡ್ತಾರೆ. ಸೃಷ್ಟಿಯಾದಿಗಳನ್ನು ಮಾಡ್ತಾನೆ. ಒಂದು ಕೊಡೋ ಬುದ್ಧಿ ಬರೋದು ಕೂಡ ತುಂಬ ಆನಂದ ಇದ್ದವರಿಗೆ ಮಾತ್ರ, ಬೇರೆಯವರಿಗೆ ಬರೋದಿಲ್ಲ.
ಎಷ್ಟೋ ಸರ್ತಿ ಆನಂದದ ಸಮಯದೊಳಗೆ ಏನೇನೋ ಕೊಟ್ಟು ಹಾಕ್ಬಿಡ್ತಾನೆ. ಆನಂದದ ಎದುರೊಳಗೆ ತುಂಬಾ ಹೆಚ್ಚು ಕೊಟ್ಬಿಟ್ಟು ಕೇಳಿ ಒಳ್ಳೆ ಮೂಡಲ್ಲಿ ಇದ್ದಾರೆ ರಿವ್ಯೂ ಸ್ಯಾಂಕ್ಷನ್ ಮಾಡ್ತಾರಂತಾರಲ್ಲ, ಇವರಿಗೆ ಅವ್ರು ಸಿಟ್ಟು ಬಂದ ಹೋಗ್ಬಿಟ್ಟು ಈಗಲ್ಲ ಪರದಾಗ್ಬಿಡ್ತಾರೆ, ಇನ್ನೊಂದು ಕೊಡೋದು ಹೋಗೋದು. ದುಃಖ ಇದ್ದಾಗ ಯಾರು ಒಳ್ಳೆ ಕೆಲಸ ಮಾಡಿಸ್ಲಿಕ್ಕೆ ಕೆಲಸ ಕೇಳಕ್ಕೆ ಹೋಗೋದೇ ಇಲ್ಲ. ಪಾಪ ಅವರೇ ದುಃಖದಲ್ಲಿದ್ದಾರೆ, ಏನೂ ಮಾಡೋದಿಲ್ಲ. ಇವತ್ತು ದೇವ್ರ ಬಗ್ಗೆ ಅಪ್ಲೈ ಮಾಡ್ಕೋಬೇಕಿದೆ. ನಮಗೆ ಅಪ್ಲೈ ಆಗುತ್ತೆ, ದುಃಖ ಆದಾಗ 5 ನಿಮಿಷ ಗೊತ್ತಾಗ್ಬಿಟ್ಟಿದೆ ಈಗಾಗಲೇ. ಸೊ ದೇವರು ಇಷ್ಟು ಮಾಡ್ತಾನೆ ಅಂದಮೇಲೆ ಅವನಿಗೆ ನಮ್ಮಂಥ ದುಃಖ ಅವನಿಗಿಲ್ಲ ಅಂತ ಆಗ್ಬೇಕು. ಚಿಂತಾ ಸಂತಾಪ ಲೇಪೋದ್ಭವ ಪ್ರತಿಮುಖರಾಶೇಷ ದೋಷಾತಿ ದೂರಂ. ಒಳ್ಳೆ ಪದ. ಎಷ್ಟು ಅದರಿಂದ ಆಕಾಶ ಸ್ಥಲಿಂಗ ತನ್ನ ಮಾತುಗಳಲ್ಲಿ, ಮಾಂತ್ರವರ್ಣಿಕಮೇವ ಚಿಗೇತಿ ಇತ್ಯಾದಿಗಳಲ್ಲಿ, ಅಸ್ಮಿನ್ನಶ್ಚ ತದ್ಯೋಗಂ ಶಾಸ್ತಿ ಇತ್ಯಾದಿಗಳಲ್ಲಿ ಈ ಅರ್ಥ ಬಂದಿರೋದ್ರಿಂದ ಸೂತ್ರತ್ರಯಾರ್ಥೋ ದರ್ಶಿತ. ಹೀಗೆ ಎಲ್ಲ ದೃಷ್ಟಿಯಲ್ಲೂ ಕೂಡ ಪೂರ್ಣಾನಂದ ಅಂತ ಅರ್ಥವನ್ನೇ ಮಾಡಬೇಕು. ಇದಿಷ್ಟು ಕೂಡ ಸಿದ್ಧಾಂತ. ಇನ್ನೂ ಬಿಟ್ಟಿಲ್ಲ, ಇನ್ನೂ ಕಂಟಿನ್ಯೂ ಮಾಡ್ತಾರೆ. ತರ್ಹಿ ಮಯಾದ ಸರ್ವೇಪಿ ಕುತೋ ನೋಚ್ಯಂತೆ ಸೂತ್ರ ಇತಿ ಚೇನ್ನ ಸರ್ವಗುಣತ್ವತಃ. ಮತ್ತೆ ಪ್ರಶ್ನೆ ಮಾಡಿದ, ಹಾಗಿದ್ರೆ ನೀವು ಸೂತ್ರದಲ್ಲಿ ಏನಿತ್ತು? ಆನಂದಮಯ ಅಭ್ಯಾಸ ಅಂತಂತಿದೆ. ನಿಮ್ಮ ಪ್ರಕಾರ ಇದು ಆಗ್ಬೇಕಾಗಿದ್ರೆ ಆನಂದಮಯ, ಅನ್ನಮಯ, ಪ್ರಾಣಮಯ, ಕೋಶ ಎಲ್ಲ ಇರಬೇಕಾಗಿದೆ. ಯಾಕಿಲ್ಲ ಹಾಗಿದ್ರೆ? ಇಲ್ಲ, ಸ್ವಲ್ಪ ಶಾರ್ಟ್ ಮಾಡಬೇಕು ಅಂದ್ರೆ ಆನಂದಮಯಾದಯ ಅಭ್ಯಾಸ ತಂದ್ಬೋದಾಗಿ ಆದಿ ಶಬ್ದ ಹಾಕ್ಬೋದಾಗಿ. ಯಾಕೆ ಹಾಕಲಿಲ್ಲ? ಎಷ್ಟು ಮಾಡಿದ ಅಬ್ಸರ್ವ್ ಮಾಡ್ತಾನೆ ಪೂರ್ವಪಕ್ಷದ. ಈ ರೀತಿ ಅಕ್ಯುರಸಿ ಮೇಂಟೈನ್ ಮಾಡೋದಿದೆಯಲ್ಲ, ಅದು ಶಾಸ್ತ್ರದ ಲಕ್ಷಣ. ಶಾಸ್ತ್ರ ಓದಿದ್ದಾರೆ ಅಂದ್ರೆ ಏನಿರ್ಬೇಕು ಅದರಲ್ಲಿ? ವ್ಯವಹಾರದಲ್ಲಿ ಶಾಸ್ತ್ರ ಪುಸ್ತಕ ಪಾಠ ಕೂತ ಮಾತ್ರ ಅಲ್ಲ, ಹೇಗಿರ್ಬೇಕದು? ಒಂದು ವ್ಯವಹಾರದಲ್ಲೇ ಒಂಥರ ಡಿಸೆನ್ಸಿ ಬರಬೇಕು, ಗೊತ್ತಾಯ್ತಾ? ಆ ಸಂಸ್ಕಾರ ಶಾಸ್ತ್ರ ಓದಿದ್ರೆ ಗೊತ್ತಾಗ್ತದೆ. ಶಾಸ್ತ್ರ ಓದಿರ್ಬೇಕು, ಪರ್ಫೆಕ್ಟ್ ಆಗಿದೆ ಆ ಥರ ಯೋಚನೆ ಮಾಡ್ತಾರೆ. ಅದು ಒಂದು ಏನು ಡಿಸಿಪ್ಲಿನ್ ಕೊಡುತ್ತೆ. ಒಂದು PhD ಮಾಡಿರ್ತಾರೆ, ಅವ್ನು PhD ಮಾಡಿದ ಮೇಲೆ ಯಾತಕ್ಕೆ ಗೌರವ ಅಂದರೆ ಒಂದು ಮೆಥಡ್ ಆಫ್ ರಿಸರ್ಚ್ ಅವ್ನಿಗೆ ಗೊತ್ತಾಗ್ಬಿಟ್ಟಿದೆ. ಅವನು ಬರೆಯೋ ರೀತಿನೇ ಬೇರೆ, ಹುಡುಗರು ಬರೆಯೋ ರೀತಿ ಬೇರೆ. ಯಾಕಂದ್ರೆ ಅವನು ಸಿಸ್ಟಮ್ ಇದೆ. ಸೈನ್ಸಿಸ್ಟ್ ಮಾತಾಡೋ ರೀತಿ ಬೇರೆ, ಒಬ್ಬ ಬಿಸ್ನೆಸ್ ಮ್ಯಾನ್ ಮಾತಾಡೋ ರೀತಿ ಬೇರೆ. ಆ ಸಂಸ್ಕಾರ ಕೊಟ್ಟಿರ್ತಾರೆ. ಶಾಸ್ತ್ರ ಸಂಸ್ಕಾರ ಅಂದರೆ ವಾಕ್ಯಾರ್ಥ ಕೂತ ಮಾತ್ರ ಅಂತ ತಿಳ್ಕೊಬಾರ್ದು. ಎಲ್ಲ ಸ್ಟೇಜಲ್ಲಿ ಏನು ತೋರಿಸ್ಬೇಕಾದ್ರೆ ಆ ಒಂದು ಅಕ್ಯುರಸಿ ಮೇಂಟೈನ್ ಮಾಡಬೇಕು. ಆಗ ಅದು ಭಾಳ ಗ್ರೇಟ್ ಅನ್ಸುತ್ತೆ. ಇನ್ನು ಅಪ್ಲಿಕೇಶನ್ ಇಲ್ಲ ಹೋಗ್ಬಿಟ್ಟು ಶಾಸ್ತ್ರ ಮರ್ತ ಹೋಗ್ಬಿಡುತ್ತೆ ಕೊನೆಗೆ, ಅದು ಯೂಸ್ಲೆಸ್ ಆಗಿ. ಅರ್ಥ ಆಯ್ತಾ? ಮ್ಯಾಥಮೆಟಿಕ್ಸ್ ಕಲ್ತಿದ್ದೆ, ಯಾತಕ್ಕೆ ಬ್ಯಾಂಕಿಗೆ ಹೋದ, ನೋಟ್ ತಗೊಂಡ, ಮ್ಯಾಥಮೆಟಿಕ್ಸ್ ಅಪ್ಲೈ ಮಾಡ್ಬೇಕಲ್ಲಿ. ಅಲ್ಲಿ ಮಾತ್ರ 100 ನೋಡಿ ಏನಂತ ಗೊತ್ತಿಲ್ಲ, ದುಡ್ಡು ಕೂತ್ಬಿಟ್ಟಿದ್ದಾರೆ. ಅದಕ್ಕೆ ಕಾಮನ್ ಸೆನ್ಸೇ ಇಲ್ಲ ಅಂತ. ಅದು ಶಾಸ್ತ್ರ ಯಾವಾಗಲೂ ಡೇ ಟು ಡೇ ಲೈಫ್ನಲ್ಲಿ ಏನಾಗಬೇಕದು ಅಪ್ಲೈ ಆಗಬೇಕು. ಶಾಸ್ತ್ರ ಹೇಳ್ತಾರೆ ಅಸಂಗತಿ ಮಾಡಬಾರ್ದು. ದೋಷ ಗೊತ್ತೇ ನಿಮಗೆ, ಸಂವಾದ ಅನುಕ್ತಿ ಅವೆಲ್ಲ ದೋಷಗಳು ಅಂತ ಹೇಳಿದ್ದಾರೆ. ಅಸಂಗತಿ ಹೇಳಬಾರ್ದು. ಅಸಂಗತಿ ಅಂದ್ರೆ ಏನು? ಅವನೊಂದು ಹೇಳಿದ ಇರಲೆವೆಂಟ ಮಾತಾಡೋಣ, ಅದೇನೋ ಅಸಂಗತಿ. ಶಾಸ್ತ್ರ ಇರಲೆವೆಂಟ ಮಾತಾಡಬಾರ್ದು. ನಾವೇನು ತಿಳ್ಕೊಂಡ್ವಿ? ಶಾಸ್ತ್ರ ಇರಲೆವೆಂಟ ಮಾತಾಡಬಾರ್ದು, ನಿತ್ಯದಲ್ಲೂ ಮಾತಾಡಬಾರ್ದು. ಗೊತ್ತಾಯ್ತಾ? ಅದಕ್ಕೊಂದು ಕಥೆ ಹೇಳಿ, ಆಬ್ರಾನ್ ಪೃಷ್ಠ ಕೋವಿದಾರ ನಾಚಷ್ಟೇ. ಹೇಗಪ್ಪ ಮಾವಿನ ಹಣ್ಣು ಹೇಗೆ ಅಂತ ಕೇಳಿದ್ರೆ ಕೋವಿದಾರ ಹೇಗೆ ಹೇಳಿದ್ರು ರೇಟ್ ಹೇಳ್ತೇನೆ ಶುರು ಮಾಡಿದ. ನಾನು ಕೇಳಿದ್ದು ಆಮ್ರದ ಬಗ್ಗೆ. ಮಾವಿನ ಬಗ್ಗೆ ಮಾತಾಡ್ತಿದ್ರೆ ಕೋವಿದಾರ ಬಗ್ಗೆ ಮಾತಾಡಿದ್ರೆ ಇರ್ಲೆವೆಂಟ್ ಎಕ್ಸಾಂಪಲ್ ಅದು, ತಿಳಿತಾ? ಅದು ಆ ರೀತಿ ಮೇಂಟೈನ್ ಮಾಡ್ತಾ ಹೋದ್ರೆ ಶಾಸ್ತ್ರ ಹೇಗೆ ನಾವು ಡೆವಲಪ್ ಮಾಡುತ್ತಾ ಎಲ್ಲದರಲ್ಲೂ ಕೂಡ. ಅವಾಗ ಯಾತಕ್ಕೆ ಗೌರವಿಸ್ತಾರೆ ಅಂದರೆ ಶಾಸ್ತ್ರದ ಸಂಸ್ಕಾರ. ಡಾಕ್ಟರ್ ಯಾತಕ್ಕೆ ಹೋಗ್ತಾರೆ? ಔಷಧಿ ಸಿಗುತ್ತೆ ಅಂತ ಹೋಗ್ತಾರೆ. ಶಾಸ್ತ್ರದಲ್ಲಿ ಏನು ಸಿಗುತ್ತೆ ಅಂತ ಎಲ್ಲದರಲ್ಲೂ ಅಕ್ಯುರಸಿ ಸಿಗಬೇಕು. ಆ ಪರ್ಫೆಕ್ಷನ್ ಮೇಂಟೈನ್ ಮಾಡಬೇಕು. ಡೇ ಬೈ ಡೇ ಜಾಸ್ತಿ ಮಾಡ್ಕೊತಾ ಹೋಗ್ಬೇಕಲ್ಲ. ಅನುಕ್ತಿ, ಒಬ್ಬ ಮಾತಾಡೋ ಸುಮ್ಮನೆ ಕುತ್ಕೊಬೇಡ, ದೋಷ ಅದು. ಆಡಿಸಿಕ್ಕೂ ಸೋತ ಅಂತ ಇಲ್ಲ. ಹಾಗೆ ಮೌನಂ ಸಮ್ಮತಿ ಲಕ್ಷಣ ಇದ್ದಾಗ ಸೋಲಿಗೆ ಸೂಚನೆ ಅದು. ಆಮೇಲೆ ಅದೇ ರೀತಿ ವಿರುದ್ಧ ಮಾತಾಡಬೇಕು, ಕಾಂಟ್ರಡಿಕ್ಟರಿ ಮಾತಾಡ್ಕೊಡುದು ಶಾಸ್ತ್ರದಲ್ಲಿ. ವನ್ಹಿ ಅನುಷ್ಠ, ಬೆಂಕಿ ಬಿಸಿ ಇಲ್ಲ ತಣ್ಣಗಿದೆ ಅಂದರೆ ಬೆಂಕಿ ಶಬ್ದನೇ ಅಲ್ಲ, ಕಾಂಟ್ರಡಿಕ್ಟರಿ ಸ್ಟೇಟ್ಮೆಂಟ್. ಅದಕ್ಕೆ ಅಂತ ಸ್ಟೇಟ್ಮೆಂಟ್ ಕೊಡಬಾರ್ದು. ಇವೆಲ್ಲ ಫಾಲೋ ಮಾಡ್ತಾ ಇದ್ರೆ ಆಗದು ಭಾರಿ ಖುಷಿ ಆಗುತ್ತೆ. ಯಾವುದೇ ಒಂದು ಶಾಸ್ತ್ರಜ್ಞಾನ ಆದವನು ಯಾವ ಫೀಲ್ಡಲ್ಲಿ ಮಾತಾಡಿದ್ರು ಕೂಡ ಉಳಿದವ್ರಿಗೆ ಅನಿಸ್ತದೆ ಈ ಸಂಸ್ಕಾರ ಡಿಫರೆಂಟ್ ಅಂತ ಅನಿಸ್ತದೆ. ಗೊತ್ತಾಯ್ತಾ? ಈ ಸಂಸ್ಕಾರ ಭಾರಿ ಡಿಫರೆಂಟ್ ಆಗಿರೋದು. ಈ ಥರ ನಾವು ಅರ್ಥ ಮಾಡ್ಕೋಬೇಕು ಅಂತ ತಿಳ್ಕೊಂಡ್ರೆ ಅದು ಗ್ರೇಟ್. ಅದಕ್ಕೆ ಏನು ಮಾಡ್ತಿದ್ರು ರಾಜರೆಲ್ಲ? ವಿದ್ವಾಂಸರನ್ನ ಸಲಹೆಗಾರ ಇಟ್ಕೊಳ್ತಿದ್ರು. ಯಾತಕ್ಕೆ? ಅವ್ರು ಸರಿಯಾಗಿ ಯೋಚನೆ ಮಾಡ್ತಾರೆ. ರಾಜನಿಗೆ ಟೈಮ್ ಇರೋದಿಲ್ಲ ಅಷ್ಟೆಲ್ಲ ಮಾಡಲಿಕ್ಕೆ, ತುಂಬ ಇದರಲ್ಲಿ ಇರ್ತಾರೆ. ಇದರೆಲ್ಲ ಕೊಟ್ಟ ಕರೆಕ್ಟಾಗಿ ಹೇಳ್ತಾರೆ. ಆ ದೃಷ್ಟಿಯಲ್ಲಿ ವಿದ್ವಾಂಸರಿಗೆ ಭಾರಿ ಮಹತ್ವ ಇತ್ತು. ಈಗ ಕಾನ್ಸೆಪ್ಟೇ ಹೋಗಿದ್ದಾವೆ, ಇರಲೇಬಾರ್ದಲ್ಲಿ. ಆಟಗಾರನ ನಾಮಿನೇಟ್ ಮಾಡಿಬಿಡ್ತಾರೆ, ಇವ್ರನ್ನೆಲ್ಲ ಪ್ಲೇಯರ್ಸ್ನ ನಾಮಿನೇಟ್ ಮಾಡ್ತಾರೆ, ವಿದ್ವಾಂಸ ನಾಮಿನೇಟ್ ಮಾಡೋದಿಲ್ಲ. ಅದು ಒಂಥರ ಏನಂತಾರೆ, ಎಲ್ಡರ್ಸ್ ಅಂತ ಕರೀತಾರೆ. ಗೈಡ್ ಮಾಡಬೇಕು. ಅವನಿಗೆ ಗೊತ್ತಿಲ್ಲ ಏನು ಗೈಡ್ ಮಾಡ್ತಾನೆ ಪಾಪ. ಗೈಡ್ ಓದ್ಕೊಂಡು ಪಾಸ್ ಆದ್ರೆ ಏನು ಗೈಡ್ ಮಾಡ್ತಾನೆ ಅಂತಾರಲ್ಲ, ಅವನೇ ಗೈಡ್ ಓದ್ಕೊಂಡು ಪಾಸ್ ಮಾಡಿದ್ರೆ ಅವನ ಟೆಕ್ಸ್ಟ್ ಬುಕ್ಕೇ ಗೊತ್ತಿಲ್ಲ. ಗೈಡ್ ಸ್ಟೂಡೆಂಟ್ ಅವನು. ಈಗ ನೋಡಿ ಮುಂದೆ ಎಷ್ಟು ಒಳ್ಳೆ ಪ್ರಶ್ನೆ ಇದೆ. ಈಗ ಹೇಳ್ತಾ ಸಿಂಪಲ್ ಆನ್ಸರ್ ಕೊಡ್ತಾರೆ ಆಚಾರ್ಯ, ಇದರಲ್ಲಿ ಉತ್ತರ ಕೊಟ್ಬಿಟ್ಟಿದ್ದಾರೆ. ಸರ್ವಗುಣತ್ವತಃ, ಮತ್ತೆ ಅದೇ ಉತ್ತರ. ಪೂರ್ಣಾನಂದ ಅಂದ್ರೆ ಸರ್ವಗುಣತ್ವ ಅನ್ನೋ ಮಾತು ಎಲ್ಲದೂ ಕವರ್ ಮಾಡುತ್ತೆ. ಏನ ಸರ್ವಗುಣ ಅಂದರೆ
ತರ್ಹಿ ಅನ್ನಮಯಾದಯ ಸರ್ವೇಪಿ ಕುತೋ ನ ಉಚ್ಯಂತೆ ಸೂತ್ರೇ ಇತಿ ಚೇನ್ನ ಅಲ್ಪಾಕ್ಷರಂ ಅಸಂದಿಗ್ಧಂ ಇತಿ ಸೂತ್ರಲಕ್ಷಣತ್ವೇನ ಉಕ್ತ ಅಲ್ಪಾಕ್ಷರತ್ವಾದಿ ಸರ್ವಗುಣತ್ವಾತ್ ಸರ್ಗುಣತ್ವಾತ್ ಪಾದ ಹೋಗ್ಬಿಟ್ಟಿದಲ್ಲ ಸೂತ್ರತ್ವಾತ್ ಬಾದರಾಯಣೀಯ ಸೂತ್ರ ಜಾತಶ್ಚ ಇತ್ಯರ್ಥ. ಏನ್ ತಾತ್ಪರ್ಯ ಅಂದ್ರೆ ಅಲ್ಲಿ ಬಾ ಬಂದಿಲ್ಲ, ಬಾವತ್ ಬಂದ್ಬಿಟ್ಟಿದೆ, ಪಜಿತಾಗಿ ಬಾವತ್ ಬರಬೇಕಲ್ಲಿ. ಅಕ್ಷರ ಸರ್ವಗುಣತ್ವಾತ್ ಬಾದರಾಯಣೀಯ ಸೂತ್ರ ಅಂದ್ರೇನು? ವ್ಯಾಸ ಸೂತ್ರ, ಬಾದರಾಯಣ ವೇದವ್ಯಾಸ ಸೂತ್ರ ಜಾತ ಅಂದ್ರೇನು? ಸೂತ್ರಗಳ ಗ್ರೂಪ್ ಅದು. ಅಂದ್ರೆ ಬ್ರಹ್ಮಸೂತ್ರ ಪ್ರತಿಯೊಂದು ಸೂತ್ರವೂ ಕೂಡ ಹೇಗಿರಬೇಕು? ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಹಂ ಅನವದ್ಯಂಚ ಸೂತ್ರಂ ಸೂತ್ರವಿದೋ ವಿದುಹು. ಸೂತ್ರ ಡೆಫಿನೇಷನ್ ಅದು. ಅಲ್ಪಾಕ್ಷರಂ ಮತ್ತು ಫಾರ್ಮುಲಾ ಅಂತ ಹೇಳಿ 2 ಪುಟ ಇದು ಫಾರ್ಮುಲಾ ಅಂತಾರ. F=MA ಗೊತ್ತಾಯ್ತಾ? M=MV ಎಲ್ಲ ಹೇಳ್ತಾ ಹೋಗ್ತಾರೆ. ಮಾಸ್ ಇಂಟು ವೆಲಾಸಿಟಿ ಹೇಳೋದಿಲ್ಲ ಆತ. ಅದು ಮಾಸ್ ಎಂ ಮಾಡಿದ್ರು, ವಿ ಮಾಡಿದ್ರು, ಅಲ್ಪಾಕ್ಷರ ಬಂತು, ಅವ ಸೂತ್ರ ಆಯ್ತು. ಸೂತ್ರದಲ್ಲಿ ಯಾವಾಗಲೂ ಕೂಡ ಏನು ಮಾಡಬೇಕು? ಅಲ್ಪಾಕ್ಷರ ಇರಬೇಕು. ಅದಕ್ಕೋಸ್ಕರ ಅನ್ನವಯ ಅನನ್ನವಯ ಜೋರಾಗಬೇಕು, ಸೂತ್ರ ಆಗ್ತಿದ್ದಿಲ್ಲ. ಆಗ ಅದು ಏನು ಮಾಡಬೇಕಾದ್ರೆ ಮಿನಿಮೈಸ್ ಮಾಡಬೇಕು. ಅದಕ್ಕೆ ಹಾಗೆ ಮಾಡಿದ್ದಾರೆ. ಆದಿಶಬ್ದಾರ ಹಾಕ್ಬಾರ್ದು, ಆದಿಶಬ್ದನೂ ಹಾಕ್ಬಾರ್ದು. ಉಪಲಕ್ಷಣ ಅಂತ ಇನ್ನೊಂದಿದೆ, ಹೇಳಿದ್ನಲ್ಲ, ಕಾಗೆ ಬಂದಿತ್ತು ನೋಡ್ಕೊ ಅಂತ ಹೇಳ್ತಾರೆ. ಕಾಗೆ ಗೀಗೆ ಬಂದಿತ್ತು ಅಂತ ಹೇಳ್ಬೋದು. ಕಾಗೆ ಬೆಕ್ಕು ಇಲ್ಲಿ ಬಂದಿತ್ತು ಇಷ್ಟೊಂದು ಹೇಳ್ತಾ ಕೂತ್ಕೊಂಡ್ಬಿಟ್ರೆ ಕೇಳೋರು ಹೇಳ್ತಾರೆ, ಗೊತ್ತಾಗುತ್ತೆ ಹೋಗ್ಬಿಡ್ತಾರೆ ಕಡೆ. ಅದರಿಂದ ಉಪಲಕ್ಷಣ ಅನ್ನೋ ಪದ ಇದೆ. ಆದ್ರಿಂದನೇ ಸೂತ್ರಕಾರರು ಆ ರೀತಿ ಬರೆದಿದ್ದಾರೆ. ಸೂತ್ರಕಾರರ ಆಕ್ಯುರೇಸಿ ಅರ್ಥ ಮಾಡಿಕೊಂಡ್ರೆ ನಾವು ಹೇಳಿದಾಗ ಸೂತ್ರ ಇರೋದಿಲ್ಲ, ಹೇಗಿರ್ಬೇಕು ಹಾಗೆ ಸೂತ್ರ ಇರೋದು. ನಾವು ಹೋದಾಗ ಬಸ್ ಬಿಡೋದಿಲ್ಲ, ಅದು ಬಿಡೋ ಕಾಲಕ್ಕೆ ಬಿಡುತ್ತೆ ಹೊರತ ಬೇಗ ಬಂದಿದ್ದೀನಿ ಬಿಟ್ಬಿಡ್ತಾರ. ತಡ ಆಗುತ್ತೆ, ತಡ ಮಾಡೋದಿಲ್ಲ. ಅದ್ರ ಟೈಮಿಂಗ್ಸೇ ಬೇರೆ. ನಮ್ಮ ಅಡ್ಜಸ್ಟ್ ಅದಕ್ಕೆ ನಾವಾಗಬೇಕು, ನಮಗೆ ಅದಾಗೋದಿಲ್ಲ. ಸೂತ್ರ ಲಕ್ಷಣ ತಕ್ಕಂತೆ ನಾವು ಓದಬೇಕೆ ಹೊರತು ನಾವು ಎಕ್ಸ್ಪೆಕ್ಟ್ ಮಾಡಿದ ಸೂತ್ರ ಇರೋದಿಲ್ಲ. ತಿಳಿತಾ? ಸೂತ್ರ ಸರ್ವಗುಣತ್ವತಃ. ಏನು? ಅಲ್ಪಾಕ್ಷರಂ ಅಸಂದಿಗ್ಧಂ ಸಾರವತ್ ವಿಶ್ವತೋಮುಖಂ ಅಸ್ತೋಹಂ ಅನವದ್ಯ, ಇಷ್ಟೆಲ್ಲ ಇರಬೇಕು ಸೂತ್ರಗಳಿಗೆ. ಆದ್ರೆ ಒಂದು ಮಿಸ್ ಆದ್ರೂ ಏನಾಗೋದಿಲ್ಲ, ಅದು ಸೂತ್ರ ಆಗೋದಿಲ್ಲ. ಅಸಂದಿಗ್ಧಂ ಅಂದ್ರೇನು? ಆಂಬಿಗ್ಯೂಟಿ ಇರಬಾರ್ದು. ಆಂಬಿಗ್ಯೂಟಿ ಅಂದ್ರೇನು? 10 ತಗೊಂಡು ಬಂದ 10 ಏನದು? ರೂಪಾಯೋ ಪಾತ್ರೆನೋ ಬೀರೋ ಏನು ಅರ್ಥ ಆಗ್ಬೇಕು ನಮಗೆ? 10 ಅಂದ್ರೆ 10 ತಗೊಂಬ ಅಷ್ಟೇ. 10 ಪೆಟ್ಟು ಆಗ್ಬೋದು. ಇವತ್ತು ಯಾರೋ ಬಂದ 10 ಕೊಡೋ ಅಂತ ಕೇಳಿದ್ರೆ ಅವ್ರು ಏನೋ ಕೊಡ್ತಾ ಇದ್ರು, 10 ಏಟು ಕೊಟ್ಟ. 10 ರೂಪಾಯಿ ಆಗ್ಬೋದು, ಏನ್ ಬೇಕಾದ್ರೂ ಆಗ್ಬೋದು. ಆಂಬಿಗ್ಯೂಸ್ ಅದು. 10 ರೂಪಾಯಿ ಆಮೇಲೆ ಕೂಡ ಮತ್ತೆ ಸೇರಿಸ್ಕೋಬಹುದು. ಮತ್ತು 10 ರೂಪಾಯಿ ಅಂತ ಅದಕ್ಕೆ ಓನ್ಲಿ ಅಂತ ಹಾಕಿದ್ರೆ ಕಟ್ ಆಗುತ್ತೆ. ಓನ್ಲಿ ಅಂತ ಅದಕ್ಕೆ ಬರೀತಾರೆ. ಮುಂದೆ ಏನು ಸೇರಿಸಬಾರದು. ಕೆಲವರು ಹಿಂದೆ ಸೇರಿಸಿಬಿಡ್ತಾರೆ ಅಂತ ಹೇಳಿ ಹಿಂದೆ ಜಾಗ ಬಿಡಬಾರದು. ರುಪೀಸ್ ಅಂತ ಅಲ್ಲಿಂದ ಸ್ಟಾರ್ಟ್ ಮಾಡಬಾರ್ದು. ಇಲ್ದ ಹೋದ್ರೆ 10 ಅಂತ ಬರೆದಿದ್ರೆ 1 lakh + 10 ಅಂತ 1 lakh and 10 ಅಂತ ಮಾಡ್ಕೊಂಡ್ಬಿಡ್ಬೋದು. ಒಂದು ಸೇರಿಸೋ ಭಾರಿ ಸುಲಭದ ಕೆಲಸ. ಕ್ಲೋಸ್ ಆಗಿ ಅಲ್ಲಿ ಬರೀಬೇಕು, ಓನ್ಲಿ ಎಂಡ್ ಮಾಡ್ಬೇಕು. ಅವಾಗ ಏನಾಗುತ್ತೆ? ಆಂಬಿಗ್ಯೂಟಿ ಇರೋದಿಲ್ಲ. ಕರೆಕ್ಟ್ ಕ್ಲಾರಿಟಿ ಹೈ ಕ್ಲಾಸ್ ಬರುತ್ತೆ. ಅದನ್ನ ಎಲ್ಲ ಲೋಕದಲ್ಲಿ ಮಾಡಿರೋದು ಆ ರೀತಿನೇ. ಆಕ್ಯುರೇಟಿ ಬರಬೇಕು ಅಂತ ಆ ಥರ ಮಾಡ್ತಿರೋದು. ಬಟ್ ಅದಕ್ಕೆಲ್ಲ ಬೇಸಿಸ್ ಶಾಸ್ತ್ರ. ಶಾಸ್ತ್ರದಲ್ಲಿ ಪರ್ಫೆಕ್ಷನ್ ಅಂದ್ರೆ ಟು ದಿ ಕೋರ್. ಈಗ ಹೇಳ್ತಾರೆ ಅಸಂದಿಗ್ಧಂ ಸಾರವತ್. ಒಂದ್ ಕಡೆ ಸೂತ್ರ ಎಲ್ಲ ಕಡೆ ಅಪ್ಲಿಕಬಲ್. ವಿಶ್ವತೋಮುಖಂ ಒಂದು ಕಡೆ ಒಂದು ರೀತಿ ಹೇಳಬೇಕಾಗಿಲ್ಲ. ಆ ಸೂತ್ರಕ್ಕೊಂದು ಅರ್ಥ ಇದೆ. ಸ್ಕ್ರೂ ಮಾಡ್ತಾನೆ. 1/2 ಇಂಚ್ ಸ್ಕ್ರೂ ಅಂದ್ರೆ 1/2 ಇಂಚ್ ಎಲ್ಲದಕ್ಕೂ ಬರಬೇಕು. ನಿಮ್ಮ ಮನೆ ಮಾತ್ರ 1/2 ಇಂಚ್ ಅಂತಲ್ಲ. 1/2 ಇಂಚ್ ಕೂಡ ಅದು ಬೇಕಾ ಸೂಟ್ ಆಗ್ಲೇಬೇಕಲ್ವ. ಇಲ್ಲ ಹೋದ್ರೆ ಏನಾಗುತ್ತದ? ಅರ್ಥ ಆಯ್ತಾ? ಅದಕ್ಕೊಂದು ಮ್ಯಾಚ್ ಆಗೋದಿಲ್ಲ. ಪ್ಲಂಬಿಂಗ್ ಬರುತ್ತೆ, ಏನು 1/2 ಇಂಚ್ ಪೈಪ್ 1/2 ಇಂಚ್ ಪೈಪ್ ಬಂದಿದೆ, ಆ ಟೈಪೇ ಇರಬೇಕಲ್ಲ. ಅವಾಗ ಎಲ್ಲ ಕಡೆ ಸೆಟ್ ಆಗುತ್ತೆ. ಒಂದೊಂದು ಮನೆಗೆ ಮಾಡ್ತಾ ಕೂತ್ಕೊಂಡ್ರೆ ಏನಾಗುತ್ತದ? ಪ್ರತಿಯೊಂದು ಆರ್ಡರ್ ಕೊಟ್ಟು ಮಾಡಿಸ್ಬೇಕು. ಟೈಮ್ ಎಷ್ಟು ಎಲ್ಲ ಎಷ್ಟು ಅಷ್ಟಾರು ಪರ್ಫೆಕ್ಷನ್ ಇರೋದಿಲ್ಲ. ಗೊತ್ತಾಯ್ತಾ? ಆ ರೀತಿ ಸೂತ್ರಗಳು ಸಾರವತ್ ವಿಶ್ವತೋಮುಖಂ ಅಸ್ತೋಹಂ ಅನವದ್ಯಂಚ. ವ್ಯಸ್ತಾಕ್ಷರ ಒಂದು ಇರಬಾರ್ದು. ಒಂದು ಸುಧಾರಣೆಗೆ 2 ಅಕ್ಷರದ ಪದ ಉಪಯೋಗಿಸ್ತಾರೆ, 3 ಅಕ್ಷರ ಪದ ಉಪಯೋಗಿಸ್ಬಾರ್ದು. ಸಿಂಪ್ಲಿಫೈ ಮಾಡಬೇಕು ಆದಷ್ಟು ಕೂಡ. 2 ಅಕ್ಷರದ ಪದ ಒಂದಿದೆ, 3 ಇದೆ. ಅದರಲ್ಲಿ ಯಾವ್ದು ಉಪಯೋಗಿಸ್ಬೇಕು? ಸೂತ್ರ ಬರೀಬೇಕಾದ್ರೆ ಯಾವಾಗಲೂ 2 ಕಡಿಮೆದು ಉಪಯೋಗಿಸ್ಬೇಕು. ಯಾವಾಗ ಹೆಚ್ಚಿನ ಉಪಯೋಗಿಸಿದ್ರೆ ದೊಡ್ಡದಾಗಿಬಿಡುತ್ತೆ. ಕಡಿಮೆದು ಉಪಯೋಗಿಸ್ಬೇಕು. ಇದು ಅದು ಕಾವ್ಯದಲ್ಲಿ ಏನು ಮಾಡ್ತಾರೆ? ಹೆಚ್ಚು ಉಪಯೋಗಿಸ್ತಾರೆ. ಅದಕ್ಕೆ ಅವ್ರ ಉದ್ದೇಶ ಆಕ್ಯುರೇಸಿ ಅಲ್ಲ, ಸುಮ್ಮನೆ ಇದೆ ಎಂಟರ್ಟೈನ್ಮೆಂಟ್ ಬೇರೆ. ಎಂಟರ್ಟೈನ್ಮೆಂಟ್ ಇದ್ದಾಗ ಲಾಜಿಕ್ ವರ್ಕ್ ಮಾಡೋದಿಲ್ಲ. ಫ್ಯಾಕ್ಟ್ ಇದ್ದಾಗ ಮಾತ್ರ ಲಾಜಿಕ್ ಇರಬೇಕಾಗುತ್ತೆ. ಆ ದೃಷ್ಟಿಯಲ್ಲಿ ಪ್ರತಿಯೊಂದು ಪದ ಕೂಡ ಆ ರೀತಿ ಉಪಯೋಗಿಸಿದ್ರೆ ದೋಷ ಅಂತ ಅರ್ಥ. ಕಡಿಮೆ ಪದದಲ್ಲಿ ಹೇಳಬೇಕಾದ ವಿಷಯನ ಹೆಚ್ಚು ಹೇಳ್ತಾನೆ ಅಂದರೆ ಅವನಿಗೆ ಬರೋದಿಲ್ಲ ಅಂತ ಅರ್ಥ. 4 ಒಂದು ಪದಾರ್ಥ ಮಾಡೋದು 10 ಪದಾರ್ಥ ಪ್ಯಾಕ್ ಮಾಡ್ತಾನೆ, ಪ್ಯಾಕಿಂಗ್ ಬರೋದಿಲ್ಲ ಅಂತ ಅರ್ಥ. ಪ್ಯಾಕಿಂಗ್ ಇದೆ 4. ಗೊತ್ತಾಯ್ತಾ? ಶಿಫ್ಟ್ ಮಾಡೋರು ಅವ್ನು ಕರೆಸ್ತಾರೆ ಪ್ಯಾಕ್ ಮಾಡೋರು. ಅವ್ನು ನೀಟಾಗಿ ಪ್ಯಾಕ್ ಮಾಡಿಕೊಡ್ತಾನೆ. ಇವ್ರ ಪ್ರಕಾರ ಎಷ್ಟು ಆಗೋದು ಅವ್ನ ಪ್ರಕಾರ ಕಾಂಪ್ಯಾಕ್ಟ್ ಆಗಿ ಡಿಸೆಂಟ್ ಆಗಿ ಕಾಣಿಸುತ್ತೆ. ಅದಕ್ಕೆ
ಅದರಲ್ಲೇ ಟ್ರೈನ್ಡ್ ಅದರಲ್ಲಿ. ಉಳಿದವರಿಗೆ ಆ ರೀತಿ ಮಾಡಕ್ಕೆ ಬರೋದಿಲ್ಲ. ಆ ರೀತಿ ಸೂತ್ರ ಬರೀಬೇಕಾದ್ರೆ ಕಾಂಪ್ಯಾಕ್ಟ್ ಆಗಿರ್ಬೇಕಾದ್ರೆ 3 ಅಕ್ಷರ 4 ಅಕ್ಷರದ 1 ಅಕ್ಷರ ಸೇವ್ ಮಾಡಿದರೆ ಇದು ಗ್ರೇಟ್ ಅಂತ ಅರ್ಥ. 1 ಅಕ್ಷರ ಸೇವ್ ಮಾಡ್ತಾನೆ, ವೆರಿ ಗ್ರೇಟ್. ಆ ಥರ ಮಾಡಬೇಕು. ಆಚಾರ್ಯ ಏನು ಮಾಡಿದ್ರು, ಅವ್ರ ಗ್ರಂಥಗಳೆಲ್ಲ ಹಾಗೆ 1 ಅಕ್ಷರ ಹೆಚ್ಚಿಲ್ಲ ಕಡಿಮೆ ಇಲ್ಲ. ಅದಕ್ಕೆ ಪೂರ್ಣ ಪ್ರಜ್ಞರು ಸರ್ ಒಂದು ವಿಷಯ 20 ಪುಟ ಬರೆದ್ರೆ ಒಂದು ಲೈನಲ್ಲಿ ಹೇಳೋದಿಲ್ಲ, ಅವರಿಗೆ ಸಂಗ್ರಹ ಮಾಡಕ್ಕೆ ಬರೋದಿಲ್ಲ ಅಂತ ಅರ್ಥ. ಸರ್ವಗುಣತ್ವತಃ ಹೌದು ತೋರಿಸ್ಕೊಟ್ರು. ಹೌದು, ಸೂತ್ರ ಇರೋದು ಹಾಗೆ. ಸೂತ್ರದ ಅರ್ಥ ಏನು? ಸೂಚನೆ ಸೂಚನಾ ಸೂತ್ರ ಮುಚ್ಚತೆ, ಹಿಂಟ್ ಮಾಡುತ್ತೆ ಅಷ್ಟೇ. ಅದು ಯಾರಿಗೆ ಗೊತ್ತಾಗುತ್ತೆ? ಆ ಫೀಲ್ಡಲ್ಲಿ ಇದ್ದವರಿಗೆ ಗೊತ್ತಾಗುತ್ತೆ, ಬೇರೆಯವ್ರಿಗೆ ಗೊತ್ತಾಗೋದಿಲ್ಲ. ಆ ಫೀಲ್ಡಲ್ಲಿ ಇದ್ದವ್ರಿಗೆ ಮಾತ್ರ ಗೊತ್ತು. ಆ ಫೀಲ್ಡಲ್ಲಿ ಜೈತಿರ್ತಾರೆಲ್ಲ ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಶಿಷ್ಯರಾಗಿ ಕ್ಲೋಸ್ ಇದ್ದಾರೆ, ಆ ಫೀಲ್ಡಲ್ಲಿ ಇದ್ದಾರೆ, ಅದರಿಂದ ಗೊತ್ತಾಗ. ಅದಕ್ಕೆ ಸೂತ್ರ ಇರೋದೇ ಹಾಗೆ. ಸೂತ್ರ ಯಾವಾಗ ಹೌದು, ಅದಕ್ಕೆ ಅವರ ಸ್ತೋತ್ರ ಮಾಡೋದು. ಇಲ್ಲದವ್ರು ಏನಾಗ್ತಿತ್ತು ನಮ್ದು ಅಂತ ಹೇಳಿ ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ಟಿಪ್ಪಣಿಕಾರ ಬರೋದಾಗಿದ್ರೆ ಕಷ್ಟ ಆಗ್ತದೆ. ಅದಕ್ಕೆ ಅವ್ರನ್ನ ಕೊಂಡಾಡುತ್ತೆ. ನೀವು ಮಾಡಿದ್ದು ಎಷ್ಟು ಉಪಯೋಗ ಆಯ್ತು ನಮಗೆ ಅರ್ಥ ತಾನೆ? ಅದೇ ತಾನೆ ಇಲ್ಲದವ್ರು ಆಗ್ತಿರಲಿ. ಹೌದು, ಅದು ಅಷ್ಟೇ ಅಲ್ಲ, ಒಂದು ಪದನೇ ಎಷ್ಟು ಅಕ್ಷರ ಇಟ್ಟು ಸರ್ವಗುಣತ್ವ ಎಲ್ಲಿಂದ ಬರೀತಾರೆ ನೋಡ್ರಿ, ಎಷ್ಟಿಂದ ಹೇಳ್ಕೊಂಡ್ಬಂದಿದ್ದಾರೆ. ಸರ್ವಗುಣತ್ವ ಎಲ್ಲಿಂದ ಬಂದಿದೆ? ಈಗಾಗಲೇ ಮಾಡಿದ್ದು ಟೀಕಾರಾಯರು ಹೇಗೆ ಒಂದು ವಾಕ್ಯನ ಅನೇಕ ರೀತಿಯಲ್ಲಿ ಅರ್ಥ ಮಾಡ್ತಾರೆ. ಒಂದೇ ವಾಕ್ಯನ ಡಿಫರೆಂಟ್ ಆಂಗಲ್ ಹೇಳ್ತಾ ಹೋಗ್ತಾರೆ, ಅನುವ್ಯಾಖ್ಯಾನದ ಮಾತುಗಳನ್ನು. ಆ ರೀತಿ ಅನುಭಾಷ್ಯದ ಮಾತುಗಳು 6 ಲೈನ್ಸ್ ಮೇಲೆ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸರ್ವಗುಣತ್ವ ಒಂದು ಮಾತು ಎಷ್ಟು ಕೆಲಸ ಮಾಡ್ತಾ ಇದೆ. ಆಗ ಆಚಾರ್ಯ ಎಷ್ಟು ದೊಡ್ಡವರು ಅಂತ ಅರ್ಥ ಆಗುತ್ತೆ. ಅಲ್ಪ ಕಥಂ ತರ್ಹಿ ಸರ್ವೈರುಚ್ಯತೆ ಇತಿ ಚೇನ್ನ ಸರ್ವಗುಣತ್ವತಃ ಸರ್ವೇಷಾಂ ಅನ್ನಮಯಾದೀನಾಂ ಗುಣತ್ವಾತ್ ಉಪಸರ್ಜನತ್ವಾತ್ ಉಪಲಕ್ಷ್ಯತ್ವಾದಿತಿ ಯಾವತ್. ಸರ್ವಗುಣತ್ವತಃ ಅವೆಲ್ಲ ಏನವು? ಉಪಲಕ್ಷಣವಾಗಿವೆ. ಅನ್ನಮಯಾದಿ 5 ಇದ್ರೂ ಕೂಡ ಅದರಲ್ಲಿ ಇಂಪಾರ್ಟೆನ್ಸ್ ಯಾವುದಕ್ಕಿದೆ? ಆನಂದಮಯಕ್ಕಿದೆ. ಆದ್ದರಿಂದ ಯಾವಾಗಲೂ ಕೂಡ ಕರಿಬೇಕಾದ್ರೆ ಅವರಿವ್ರನ್ನ ಕರ್ಕೊಂಡ ಅಂತ ಹೇಳಬೇಕಾದ್ರೆ ಎಲ್ಲರೂ ಹೇಳಬಾರ್ದು, ಒಬ್ಬರನ್ನ ಹೇಳಿಬಿಟ್ರೆ ಸಾಕು. ಆದರೆ ಒಬ್ಬರನ್ನ ಯಾರನ್ನ ಹೇಳ್ಬೇಕಲ್ಲಿ? ಇಂಪಾರ್ಟೆಂಟ್ ಇರೋದನ್ನ ಹೇಳಬೇಕು, ಎಲ್ಲದನ್ನ ಹೇಳಬಾರ್ದು. ಹೋಗಿ ಅನ್ನ ತರಕಾರಿ ತಗೋ ಅಂತ ಹೇಳ್ಬಿಡ್ತಾರೆ ಅಷ್ಟೇ. ತರಕಾರಿ ತಗೊಂಬ ಅಂತ ಹೇಳಿದಾಗ ಅವತ್ತು ದಿವಸಕ್ಕೆ ಯಾವ್ದು ಮುಖ್ಯ ಅಲ್ಲ ಯೋಚನೆ ಮಾಡಿ ತರಬೇಕು ಅವ್ರು. ಸರಿ, ಯಾವುದೋ ಒಂದು ಪದಾರ್ಥದ ಬಗ್ಗೆ ಒಂದು ಹಿಂಟ್ ಮಾಡ್ತಾರೆ. ಇವತ್ತು ಬೆಕ್ಕು ಬಂದಿತ್ತು ಹುಷಾರು ಅಂತಾರೆ, ಮೊಸರಿಗೆ ಬೆಕ್ಕು ಬಂದಿತ್ತು ಅಂತಾರೆ. ಪಾಸಿಬಿಲಿಟಿ ಜಾಸ್ತಿ ಇರೋದು ಯಾವುದರಿಂದ? ಬೆಕ್ಕಿನಿಂದ. ಅಲ್ಲಿ ಹೆಗ್ಣ ಬಂದಿತ್ತು, ಹೆಗ್ಣಾಗಿಲ್ಲ, ಅದು ನೆಕ್ಸ್ಟ್ ಅದು ಒಳಗೆ ಬರೋದು ಕಷ್ಟ. ಅದಕ್ಕೆ ಬೆಕ್ಕು ಅದಕ್ಕೆ ಬರುತ್ತೆ ಸ್ಪೆಸಿಫಿಕ್ ಆಗಿ. ಅರ್ಥ ಆಯ್ತಾ? ಅಂಥದ್ದನ್ನು ಯಾವಾಗ ಕಳ್ಳಗೆಲ್ಲ ಬಂದಾನು ಹುಷಾರು ಅಂತ ಹೇಳ್ತಾರೆ. ಬಿಟ್ಟು ಹೋಗ್ಬೇಕಾದ್ರೆ ಕಳ್ಳ ಬಂದರು ಅಂತ ಹೇಳ್ತಾರೆ ಹೊರತು ಕೊಲೆಗಡಕ ಬಂದ ಅಂತ ಹೇಳೋದು ಹುಷಾರು. ಯಾಕಂದ್ರೆ ಪಾಸಿಬಿಲಿಟಿ ಕಡಿಮೆ, ಅದು ಕಳ್ಳ ಬರೋ ಚಾನ್ಸಸ್ ಜಾಸ್ತಿ. ಅದು ಅದಕ್ಕೇನೆ ಆನಂದಮಯ ಅನ್ನೋ ಶಬ್ದ ಇದೆಯಲ್ಲ, ಅದು ಪ್ರಾಮಿನೆಂಟ್ ವರ್ಡ್. ಅದಕ್ಕೆ ಅದನ್ನು ಫಸ್ಟ್ ಹೇಳಿಬಿಟ್ಟು ಉಳಿದನ್ನ ಉಪಲಕ್ಷಣ ಅರ್ಥ ಮಾಡಿಕೊಡಿ ಅಂತ ಹೇಳಿ. ಯಾರಕ್ಕೆ ಅದು ಆನಂದ ವಿಕಾರ ಅರ್ಥ ಹೇಳೋದಿಲ್ಲ. ಆನಂದಮಯಕ್ಕೆ ಸಗುಣ ಬ್ರಹ್ಮ ನಿರ್ಗುಣ ಬ್ರಹ್ಮ ಮಾಡಾಕ್ಬಿಡ್ತಾರೆ. ಉಳಿದ 4 ಕೇಳೋದೇ ಇಲ್ಲ, ಉಳಿದ 4 ಕೇಳೋದೇ ಇಲ್ಲ. ಆನಂದಮಯ ಮುಖ್ಯ ಬ್ರಹ್ಮ ಅಲ್ಲ, ಅನಮುಖ್ಯ ಬ್ರಹ್ಮ ಅಂದ್ಬಿಡ್ತಾರೆ ಅಷ್ಟೇ. ಕಥಂ ತರ್ಹಿ ಸರ್ವೈರುಚ್ಯತೆ ಇದೆ ಚೆನ್ನ ಸರ್ವಗುಣತ್ವತಃ ಸರ್ವೇಷಾಂ ಅನ್ನಮಯಾದೀನಾಂ ಪೂರ್ಣತ್ವಾತ್ ಉಪಸರ್ಜನತ್ವಾತ್ ಉಪಲಕ್ಷ್ಯತ್ವಾದಿತಿ ಯಾವತ್. ಇದರಿಂದ ಅರ್ಥ ಆಗುತ್ತೆ. ಆದ್ದರಿಂದ ತದಶಿಷ್ಯಂ ಸಂಜ್ಞಾ ಎಲ್ಲಿದೆ ಎಂಡ್ ಆಗುತ್ತೆ ಗೊತ್ತಾಯ್ತಾ? ಹೆನ್ಸ್ ಅಂತೀವಲ್ಲ, ಹಾಗೆ ಹೆನ್ಸ್ ಅಂತೀವಿ. ಯಾವತ್ತನ್ನ ಪದ ಶಬ್ದ ಅಷ್ಟೇ ಅದು. ಯಾವತ್ತನ್ನು ಅಭಿನಯ ಸ್ವಲ್ಪ ಬರುತ್ತೆ. ಏನಂತ ಅದಕ್ಕೆ ಅರ್ಥ ಏನು ಹೇಳ್ತೀರಲ್ಲ ಅಲ್ಲಿಗೆ ಅಂತ ಹೇಳಿದ್ರೆ ಕ್ಲೋಸ್ ಇದೆ. ದೇರ್ ಫೋರ್ ಅಂದ್ರೆ ಹೆನ್ಸ್, ದೇರ್ ಫೋರ್ ಆ ಥರ ಅಸಮಯ ತಕ್ಕಂತ ಅರ್ಥ ಮಾಡ್ಕೊಂಡ್ರೆ ಅವೆಲ್ಲ ಅವ್ಯಯಗಳಾಗಿ ಉಪಯೋಗಿಸೋದು ಒಂದು ರೀತಿ. ತದಶಿಷ್ಯಂ ಸಂಜ್ಞಾ ಪ್ರಮಾಣತ್ವಾದಿತಿವತ್ ಅಯಂ ನಿರ್ದೇಶ. ಅಲ್ಲಿಗೆ ನಾಳೆ ದಿವಸ ಅದರ ಮುಂದಿನ ಭಾಗ. ಓಂ ಜನ್ಮ ಯಸ್ಯ ಯತೋನ್ಮಯಾದಿ